ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ವಿಜಯಪೈ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK Convention Hall. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IB Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆ, ಗೋಶಾಲೆ ಬಳಿ ಕೂಡು ರಸ್ತೆ NS ಬೋಸರಾಜ್ ಹೆಸರಿಡಲು ತೀರ್ಮಾನ, ಬೀದಿ ವ್ಯಾಪಾರಿಗಳ ತೆರವಿಗೆ ನಿರ್ಧಾರ. ಸಾಮಾನ್ಯ ಸಭೆಗೆ ನುಗ್ಗಿದ ರವೀಂದ್ರ ಜಾಲ್ದಾರ್, ಮನವಿಗೆ ಸ್ಪಂದಿಸದೇ ಇರುವುದಕ್ಕೆ ಆಕ್ರೋಶ, ಗೊಂದಲಗೂಡಾದ ಸಭೆ. ರೇಡಿಯೋ ಸ್ಟೇಷನ್ ರಸ್ತೆಯಲ್ಲಿ ನಡೆಯುತ್ತಿರುವ ತರಕಾರಿ ಮಾರಾಟ ಸ್ಥಳಾಂತರಕ್ಕೆ ವಿರೋಧ, ವಾಗ್ವಾದ. ವಿದ್ಯಾರ್ಥಿ ಯುವ ಜನರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸುಧಾರಣೆಗೆ ದಲಿತ ವಿದ್ಯಾರ್ಥಿ ಪರಿಷತ್ ಸಮಿತಿ ರಚನೆ, ಮೌನೇಶ್ ಬಾಲವಾಡಗಿ. ಜನವರಿ 10, 11 2 ದಿನ ರಂಗೋತ್ಸವ ಕಾರ್ಯಕ್ರಮ, VN ಅಕ್ಕಿ. ನಾಯಿ ದಾಳಿಗೆ ಒಳಗಾದ ಮೃತ ಮಹಿಳೆ ಕುಟುಂಬಕ್ಕೆ 15 ಲಕ್ಷ ಪರಿಹಾರ ನೀಡಲು ಮನವಿ. ವಿದ್ಯಾರ್ಥಿಗಳು ಭವಿಷ್ಯದ ವಿಜ್ಞಾನಿಗಳು, ಸೈನಿಕರು ಶಿಸ್ತು ಸಂಯಮ ಬೆಳೆಸಿಕೊಳ್ಳಿ, ಶಂಕರಪ್ಪ. ಮತ್ತು ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿ ಭೇಟಿ. ನಗರದ ಗೋಶಾಲೆ ರಸ್ತೆಗೆ ಹೊಂದಿಕೊಂಡಿರುವ 80 ಅಡಿ ರಸ್ತೆಗೆ ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಇವರ ಹೆಸರಿಡಲು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯಿಸಲಾಯಿತು. ನಗರದ ಗೋಶಾಲೆ ರಸ್ತೆಗೆ ಹೊಂದಿಕೊಂಡಿರುವ 80 ಅಡಿ ರಸ್ತೆಗೆ ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಇವರ ಹೆಸರು ಇಡಲು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯಿಸಲಾಯಿತು. ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಒಕ್ಕೊರಲ ನಿರ್ಧಾರವನ್ನು ಕೈಗೊಳ್ಳಲಾಯಿತು. NS ಬೋಸರಾಜ್ ಇವರು ನಗರದ ಅಭಿವೃದ್ಧಿ ಸಾಕಷ್ಟು ಅನುದಾನ ಸರ್ಕಾರದಿಂದ ಒದಗಿಸಲು ನೆರವಾಗಿದ್ದು, ರಾಜಕೀಯ ಮುತ್ಸದ್ದಿಯಾಗಿರುವ NS ಬೋಸರಾಜ್ ಹೆಸರಿಡಲು ನಿರ್ಣಯಿಸಲಾಯಿತು. ನಗರಸಭೆ ಮಾಜಿ ಸದಸ್ಯರುಗಳಾದ ಸಿದ್ದನಗೌಡ ದರೂರು ಹಾಗೂ ಗೋಪಾಲ್ ಸಿಂಗ್ ಇವರ ಅಗಲಿಕೆಗೆ ಶ್ರದ್ಧಾಂಜಲಿ ಸಲ್ಲಿಸಿದ ನಂತರ ಪ್ರಾರಂಭವಾದ ಸಭೆಯಲ್ಲಿ ಸದಸ್ಯ ಶಶಿರಾಜ್ ಮಾತನಾಡಿ, ಸಾಮಾನ್ಯ ಸಭೆಯ ಹಿಂದಿನ ಸಭೆಯ ನಡವಳಿಕೆ ನೀಡದೆ ಸಭೆ ನಡೆಸುತ್ತಿರುವ ಕುರಿತು ಆಕ್ಷೇಪ ವ್ಯಕ್ತಪಡಿಸಿದರು. ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ಹಿಂದಿನ ಸಭೆಯ ನಡವಳಿಕೆ ಕುರಿತಂತೆ ಸಭೆಯಲ್ಲಿ ನೀಡಲು ಕ್ರಮ ವಹಿಸಲಾಗುತ್ತದೆ ಎಂದರು. ಸದಸ್ಯರು ಮನವಿ ಪತ್ರವನ್ನು ಮಾನ್ಯ ಅಧ್ಯಕ್ಷರಿಗೆ ಸಲ್ಲಿಸಿ ಇವತ್ತು ಇನ್ನಿತರ ವಿಷಯಗಳಲ್ಲಿ ಅಥವಾ ಟೇಬಲ್ ಅಜೆಂಡಾದಲ್ಲಿ ಆ ವಿಷಯವನ್ನು ಸ್ವೀಕರಿಸಬೇಕಂತ ಹೇಳಿದ ಪ್ರಯುಕ್ತ ಮಾನ್ಯ ಅಧ್ಯಕ್ಷರು ಹಿಂಬರಹ ನೀಡಿ ಇಂದಿನ ಸಭೆಯಲ್ಲಿ ಇನ್ನಿತರ ವಿಷಯಗಳಲ್ಲಿ ಮಂಡಿಸಬೇಕಂತ ಹೇಳಿ ಅವರು ಸೂಚನೆ ಕೊಡೋದು ಪ್ರಯುಕ್ತ
ಇವತ್ತು ಮಾನ್ಯ ಶ್ರೀನಿವಾಸ ರೆಡ್ಡಿ ಅವರು ಪ್ರಪೋಸ್ ಮಾಡಿದಂಥ ಲಿಖಿತವಾಗಿ ನೀಡಿದಂಥ ಸದಸ್ಯರು ಈ ಜಿಲ್ಲೆಯ ಹಿರಿಯ ಮುಸ್ತದಿಗಳು, HKDB ಅಧ್ಯಕ್ಷರಾಗಿ, ಕಾಡಾ ಅಧ್ಯಕ್ಷರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮತ್ತು ಸಚಿವರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ನಗರದಲ್ಲಿ ಒಂದು ಹೊಸ ಬದಲಾವಣೆಗೆ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ವರ್ಷಗಳಿಂದ ನಮ್ಮ ಶಾಸಕರು, ಸ್ಥಳೀಯ ಶಾಸಕರು ಸೇರಿದಂತೆ ಮಾವಿನಕೆರೆ ಅಭಿವೃದ್ಧಿಯಲ್ಲಿ ಅನೇಕರು ಪ್ರಯತ್ನ ಮಾಡಿದರು ಮತ್ತು ಅವರು ಮೈನರ್ ಇರಿಗೇಷನ್ ಮಂತ್ರಿಯಾಗಿ ಅದಕ್ಕೆ ಸರಿಯಾದ ದಿಕ್ಸೂಚಿಯನ್ನು ಕೊಟ್ಟಿರುವಂಥ ಹೆಗ್ಗಳಿಕೆ NS ಬೋಸರಾಜ್ ಅವರಿಗೆ ಸಲ್ತದೆ. ಹಾಗೆ ಕಾಡಾ ಅಧ್ಯಕ್ಷರಾಗಿ ಬಂಗಾರಪ್ಪ ಕೆರೆ ಮುಖಾಂತರ ನೀರು ಕೊಡುವಂತ ಸಂದರ್ಭದಲ್ಲಿ ಸಮತೋಲನ ಜಲಾಶಯನ ಮಂಜೂರಾತಿ ಮಾಡುವ ಹಿನ್ನೆಲೆಯಲ್ಲಿ ಕೂಡ ಅವರು ಕಾಡಾ ಅಧ್ಯಕ್ಷರಾಗಿ ಅವರ ಪ್ರಯತ್ನ ಬಹಳ ಶ್ಲಾಘನೀಯವಾಗಿದೆ. ಹಾಗೆ ಈಗಾಗಲೇ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಆಯುಕ್ತ ಗುರುಸಿದ್ದಯ್ಯ ಹಿರೇಮಠ್ ಮಾಹಿತಿ ನೀಡಿ ಜಿಲ್ಲಾಧಿಕಾರಿಗಳು ಆಡಳಿತ ಅಧಿಕಾರಿಯಾಗಿದ್ದಾಗ ನಡೆದ ಸಭೆಯ ನಡವಳಿಕೆಯನ್ನು ಮುಂದಿನ ಸಭೆಯಲ್ಲಿ ಮಂಡಿಸಲಾಗುತ್ತದೆ. ಸ್ಲಂ ಜನರಿಗೆ ಹಕ್ಕುಪತ್ರ ನೀಡುವ ಕುರಿತಾಗಿ ಸಮೀಕ್ಷೆ ನಡೆಸಿದ್ದು, ಸ್ಮಶಾನ ಮತ್ತು ಕೆರೆಗಳ ಸ್ಥಳದಲ್ಲಿ ಇರುವುದರಿಂದ ಹಕ್ಕುಪತ್ರ ನೀಡಲು ಸಾಧ್ಯವಾಗಿಲ್ಲ. ಮತ್ತೊಮ್ಮೆ ಪರಿಶೀಲಿಸಲಾಗುತ್ತದೆ ಎಂದರು. ಸದಸ್ಯ NK ನಾಗರಾಜ್ ಮಾತನಾಡಿ, ಸ್ಲಂ ನಿವಾಸಿಗಳು ವಾಸ ಮಾಡುತ್ತಿರುವ ಸ್ಥಳಗಳಲ್ಲಿ ಹಕ್ಕುಪತ್ರ ನೀಡಲಾಗಿದೆ. ಇನ್ನೂ ಅನೇಕರಿಗೆ ಬಾಕಿ ಇದೆ. GPS ಮಾಡಿಸಿ ಸ್ಥಳ ಪರಿಶೀಲನೆ ನಂತರವಾದರೂ ನೋಂದಣಿಗೆ ಅವಕಾಶ ನೀಡಬೇಕೆಂದರು. ಸಂಬಂಧಪಟ್ಟಂತೆ ನಮಗೆ ವಿವರಗಳು ಇಷ್ಟಪಡ್ತೀನಿ. ಈಗಾಗಲೇ ಕೊರೋನಾ ಸಂದರ್ಭದಲ್ಲಿ ಇದು ಉದ್ಭವವಾದಂಥ ಸಮಸ್ಯೆ. ಇಡೀ ಜಗತ್ತೇ ದಾಳಮಣ್ಣ ಆದಂಥ ಸಮಯದಲ್ಲಿ ಜನಗಳಿಗೆ ಅನುಕೂಲ ಆಗಬೇಕಂತ ರಾಯಚೂರು ಸುತ್ತಮುತ್ತಲಲ್ಲಿ ಅದು ಹಿರಣ ಸರ್ಕಲ್ ಆಗಿರ್ಬೋದು, ಬಸವ ಸರ್ಕಲ್ ಆಗಿರ್ಬೋದು, EDM ಸರ್ಕಲ್ ಆಗಿರ್ಬೋದು, ಅಲ್ಲಲ್ಲಿ ರೈತರು ಬಂದು ಅವ್ರವ್ರಿಗೆ ಅನುಕೂಲ ಮಾಡಬೇಕಂತ ಅನುಕೂಲಕ್ಕಾಗಿ ಕಾಯಿಪಲ್ಲೆ ಮಾರಾಟ ಮಾಡ್ತಿದ್ರು. ಅದೊಂದು ತಾರೀಕಿಗೆ ಅಂತ ಹೋಯ್ತು. ತದನಂತರ ಉಸ್ಮಾನಿ ಮಾರ್ಕೆಟ್ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಬಂದು ಇಲ್ಲ ನಮ್ಗೆ ಗುಜರಿ ಮಾಡೋಕೆ ಬಹಳ ತೊಂದರೆ ಆಗ್ತಂತ ಅವರು ಪ್ರೆಸ್ ಮೀಟ್ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಡೋದ್ರ ಮುಖಾಂತರ ಇಲ್ಲ ನಮ್ಗೆ ತೊಂದರೆ ಆಗ್ತಂತ ಹೇಳಿದಾಗ ಆಗಿನ ಅಧ್ಯಕ್ಷರು ನಾವೆಲ್ಲರೂ ಅದಕ್ಕೆ ಸಾಕ್ಷಿಯಾಗಿ ಒಂದು ನಾವು ಇದೇ ಸಾಮಾನ್ಯ ಸಭೆಯಲ್ಲಿ ಅಧಿಕೃತವಾಗಿ ನಮ್ಮ ಅಜೆಂಡದಲ್ಲಿ ಹೇಳ್ತಾರ ಅನಧಿಕೃತವಾಗಿ ಅಂತ ಹೇಳ್ತಾ ಇಲ್ಲಿ ನಮೂದನಾಗಿದೆ. ಇದು ಅನಧಿಕೃತ ಅಲ್ಲ, ಅನಧಿಕೃತವಾಗಿ ಇಲ್ಲ, ಅಧಿಕೃತವಾಗಿ ಸರ್ವ ಸದಸ್ಯರು ಒಳಗೊಂಡು ಅದಕ್ಕೆ ಕಾನೂನುಬದ್ಧವಾಗಿ ಟೆಂಡರ್ ಕರೆದು ಪ್ರತಿ ಏನು ಸರ್ಕಾರದ ನಮ್ಮ ನಗರಸಭೆಯ ಪ್ರತಿಯೊಬ್ಬರಿಗೆ ಸದಸ್ಯರಿಗೆ ಈ ಸಭೆಯಲ್ಲಿ ಮನವರಿಕೆ ಮಾಡಿ ಸಂಬಂಧಪಟ್ಟಂತಹ ಜಿಲ್ಲಾಧಿಕಾರಿಗಳು ಅಂದಿನ ಸಮಯದಲ್ಲಿ ಟೆಂಡರ್ ಕರೆದಿದ್ದು ಸುಮಾರು 9,50,000 ರೂಪಾಯಿ ಠೇವಣಿ ತುಂಬಿ 1 ವರ್ಷ ಲೀಸ್ಗನ್ನ ಗುತ್ತಿಗೆದಾರರು ಪಡೆದರು. ಅದೇ ರೀತಿಯಾಗಿ ಮೊನ್ನೆ ಸದಸ್ಯ ಬಿ ರಮೇಶ್ ಮಾತನಾಡಿ, ಸರ್ಕಾರಿ ಜಮೀನುಗಳಲ್ಲಿಯೇ ಸ್ಲಂಗಳಿವೆ. ಆಬಾದಿ ಎಂದರೆ ಜನವಾಸದ ಸ್ಥಳಗಳಾಗಿವೆ. ಕೂಡಲೇ ನೀಡಲು ಕ್ರಮಕ್ಕೆ ಮುಂದಾಗಬೇಕೆಂದರು. ನಗರಸಭೆ ಸದಸ್ಯ ಎನ್ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಳಿಗೆಗಳ ಟೆಂಡರ್ ಕುರಿತು ಚರ್ಚಿಸಲು ನಾಚಿಕೆಯಾಗುತ್ತಿದೆ. ಕಳೆದ 10 ವರ್ಷಗಳಿಂದ ಚರ್ಚಿಸುತ್ತಿದ್ದರೂ ಮಳಿಗೆಗಳ ಟೆಂಡರ್ ನಡೆಸದೆ ಇರಲು ಕಾರಣವೇನೂ ತಿಳಿಯುತ್ತಿಲ್ಲ. ಆದಾಯ ಬರುವುದನ್ನು ಅಧಿಕಾರಿಗಳು ತಡೆಯುತ್ತಿದ್ದಾರೆ ಎಂದರು. ಇನ್ನೊಂದು ತಿಂಗಳೊಳಗೆ ಟೆಂಡರ್ ಪ್ರಕ್ರಿಯೆ ನಡೆಸುವುದಾಗಿ ಗುರುಸಿದ್ದಯ್ಯ ಹಿರೇಮಠ್ ಭರವಸೆ ನೀಡಿದರು. ಅಧ್ಯಕ್ಷರಿಗೆ ತಮಗೆ ಪವರ್ ಕೊಟ್ಟಿರ್ತೀವಿ, ತಾವೇನು ಡಿಸಿಷನ್ ಸದಸ್ಯ ಇ ಶಶಿರಾಜ್ ಮಾತನಾಡಿ, ನಗರಸಭೆಯಲ್ಲಿ 10 ಕೋಟಿ ರೂಪಾಯಿ ಬಿಲ್ ಬಾಕಿ ಇರುವ ಮಾಹಿತಿ ಇದೆ. ಆದರೆ ಖಜಾನೆಯಲ್ಲಿ ಹಣವೇ ಇಲ್ಲದೆ ಹೊಸದಾಗಿ ಹೊರಗುತ್ತಿಗೆ ನೇಮಕಕ್ಕೆ ಪ್ರಕ್ರಿಯೆಗಳು ಪ್ರಾರಂಭವಾಗಿವೆ. ಹಣವೇ ಇಲ್ಲದೆ ನೇಮಕ ಮಾಡಿಕೊಂಡರೆ ವೇತನ ನೀಡುವ ಮೂಲವೇನು ಎಂದು ಪ್ರಶ್ನಿಸಿದರು. ಮಾಡಿದ್ರು, ಮನೆಗಳು ಸಲ್ಲಿಸಿದ್ರು, ಅವರು ವಿರೋಧಿ ನ್ಯಾಯ ಕೊಡ್ರಿ, ಪರಿಹಾರ ಧನ ಕೊಡ್ರಿ ಅಂದ್ರೂ ಕೂಡ ಅದಕ್ಕೆ ಇದುವರೆಗೂ ಪರಿಹಾರ ಧನ ಕೊಟ್ಟಿಲ್ಲ, ಸಾರ್ವಜನಿಕ ಭೇಟಿ ಆಗಿದೆ. ಇದು ಬಹಳ ಖಂಡನೀಯ. ಹಂಗಾಗಿ ಈ ನಮ್ಮ ಆಲ್ರೆಡಿ ನಮ್ಮ ವಾರ್ಡ್ ನಂಬರ್ 23 ನಗರಸಭಾ ಸದಸ್ಯರು ಶ್ರೀಮತಿ ಸರೋಜಮ್ಮ ದೊಡ್ಡಮಲೇಶ್ವರ ವಿನಂತಿ ಪತ್ರ ಆಲ್ರೆಡಿ ನೀಡಿದ್ದಾರೆ. ಸುಮಾರು 15 ಲಕ್ಷ ರೂಪಾಯಿ ಇದೊಂದು ವಿಶೇಷ ಪ್ರಕರಣ ಆಗೋದ್ರಿಂದ 15 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಆ ಕುಟುಂಬ ಬಹಳ ಕಠಿಣ ಪರಿಸ್ಥಿತಿಯಲ್ಲಿದೆ.
ಆ ಒಂದು 24 ವರ್ಷದ ಯುವತಿ ಸಾವು ಇದು ನಮ್ಮ ಇಡೀ ಜಿಲ್ಲೆಗೆ ಒಂದು ಕಪ್ಪು ಛಾಯೆ ಅಂತ ತಪ್ಪಾಗಿಲ್ಲ. ದಯವಿಟ್ಟು ಅವರಿಗೆ ಪರಿಹಾರ ಕೊಡಬೇಕು. ನೀವು ಕಾನೂನಲ್ಲಿ ಯಾವ ರೀತಿ ಅವಕಾಶ ಇದೆ, ಯಾವ ರೀತಿ ಕೊಡ್ತೀರಿ, ಎಷ್ಟು ಕೊಡ್ತೀರಿ ಅಂತ ಮಾನ್ಯ ಪೌರಾಯುಕ್ತರ ಅಧ್ಯಕ್ಷರು ಇವಾಗ ನಿರ್ಧಾರ ಮಾಡಬೇಕು. ನಮ್ಮ ಹಿರಿಯ ಸದಸ್ಯರು ಇದ್ರ ಬಗ್ಗೆ ನಾನು ತಂದಿನಿ, ಅವರು ಸ್ವಲ್ಪ ಇದ್ರ ಬಗ್ಗೆ ಮಾತಾಡಬೇಕು. ಮುಖ್ಯ ಲೆಕ್ಕಾಧಿಕಾರಿ ಮಾಹಿತಿ ನೀಡಿ 175 ಬಿಲ್ಗಳು ಬಾಕಿ ಇದ್ದು 3,85,00,000 ರೂಪಾಯಿ ಪಾವತಿಸುವುದು ಬಾಕಿ ಇದೆ. ನೀರು ಪೂರೈಕೆಗೆ 30 ಲಕ್ಷ ರೂಪಾಯಿ, 3 ಎಸ್ಟಿಪಿಗಳ 1 ಲಕ್ಷ ರೂಪಾಯಿ, ಬೀದಿ ದೀಪಗಳ ನಿರ್ವಹಣೆಗೆ 17 ಲಕ್ಷ ರೂಪಾಯಿ, ವಾಹನ ಚಾಲಕರಿಗೆ 4 ಲಕ್ಷ ರೂಪಾಯಿ, ಕುಡಿಯುವ ನೀರಿನ ಸಿಬ್ಬಂದಿಗಳಿಗೆ 12 ಲಕ್ಷ ರೂಪಾಯಿ ಸೇರಿದಂತೆ 4 ಕೋಟಿ ರೂಪಾಯಿಗಳು ಬಾಕಿ ಇದೆ. ಆದರೆ ಖಜಾನೆಯಲ್ಲಿ 30 ಲಕ್ಷ ರೂಪಾಯಿ ಮಾತ್ರ ಅನುದಾನವಿದೆ ಎಂದು ಮಾಹಿತಿ ನೀಡಿದರು. ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ಅನುದಾನ ಕುರಿತಂತೆ ಅಧ್ಯಕ್ಷರು ಹಾಗೂ ಆಯುಕ್ತರು ಸಭೆ ನಡೆಸಿ ಮುಂದಿನ ಸಭೆಯಲ್ಲಿ ಆರ್ಥಿಕ ಪರಿಸ್ಥಿತಿಯ ಮಾಹಿತಿ ನೀಡಿ ಎಂದರು. ನಗರದ ವಾರ್ಡ್ ನಂಬರ್ 21ರ ಹೊಸ ಕೋರ್ಟ್ ಬಳಿ ವಾಸಿಸುವ ಜನರಿಗೆ ಉಪ್ಪು ನೀರು ಪೂರೈಕೆಯಾಗುತ್ತಿದೆ ಎಂದು ಜಯಣ್ಣ ಹೇಳಿದರು. ಆಯುಕ್ತರು 2 ದಿನದಲ್ಲಿ ಸರಿಪಡಿಸುವ ಭರವಸೆ ನೀಡಿದರು. ವಾರ್ಡ್ ನಂಬರ್ 19ರ ಆಂಜನೇಯ ದೇವಸ್ಥಾನದ ಬಳಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬಾಲಕ ಮೃತಪಟ್ಟಿದ್ದು, ಸೂಕ್ತ ರಕ್ಷಣಾ ಕ್ರಮ ಕೈಗೊಳ್ಳುವಂತೆ ಸದಸ್ಯ ಹೇಮಲತಾ ಬೂದೆಪ್ಪ ಮನವಿ ಮಾಡಿ ಮೃತ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಆಗ್ರಹಿಸಿದರು. ಪಾಲಿಕೆ ಆಡಳಿತ ಮಂಡಳಿ ಮಾಹಿತಿ ಇಲ್ಲದೆ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ನಡೆಯುತ್ತಿರುವ ದೂರುಗಳಿವೆ. ಪ್ರಸ್ತಾವನೆ ಸಲ್ಲಿಸುವ ಮುನ್ನ ಕೌನ್ಸಿಲ್ ಮಾಹಿತಿ ಇಲ್ಲದೆ ನಿರ್ಧಾರ ಕೈಗೊಳ್ಳಲಾಗುತ್ತಿದೆ ಎಂದು ಜಯಣ್ಣ ಅಸಮಾಧಾನ ವ್ಯಕ್ತಪಡಿಸಿದರು. ವಿಷಯವು ಬಹಳ ಗಂಭೀರವಾದದ್ದು ಮತ್ತು ಎಲ್ಲ ಪತ್ರಿಕೆಗಳಲ್ಲಿ ನಾವು ಕೂಡ ಓದಿದ್ದೇವೆ. ಇವತ್ತು ಬೀದಿ ನಾಯಿಗಳ ಕಾಟ ವಿಪರೀತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾಲಕ್ಕೆ ನಗರಸಭೆ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿಲ್ಲ. ಕೆಲವು ಕಡೆ ನಾನೇ ಬೀದಿ ನಾಯಿ ಹಿಡಿಯುವಾಗ ಜನ ನಾವು ಸಾಕಿದ ನಾಯಿ 2 ಸಲ ಹೋಗಿದ್ದೆ ನನ್ನ ವಾರ್ಡಿಗೆ. ಈ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಹಿಂದೆ ನಾವು 90ರ ದಶಕದಲ್ಲಿ ಬಂದಾಗ ಆವಾಗ ಬೇರೆ ಇತ್ತು ಕಾನೂನು. ನೀವು ದಯವಿಟ್ಟು ಹೊರಗೆ ಹೋದ್ರೆ ಒಳಗೆ ಜನರು ಕೂಡ ಆ ನಾಯಿಗಳ ಬಗ್ಗೆ ವ್ಯಾಮೋಹ ಇದೆ ಕೆಲವರಿಗೆ. ನಾನೇ ಸಾಕಷ್ಟು ಅವ್ರು ಕನ್ವಿನ್ಸ್ ಮಾಡಿದ್ದಿಲ್ಲಮ್ಮ ಬೇಡ ಅಂದ್ಬಿಟ್ಟು, ಇಲ್ಲ ನಾವು ಸಾಕಿದ್ವಿ ನಾಯಿ, ಇದು ಕಡೆಯಿದ್ವಿ. ಸರಿ, ಪರಿಸ್ಥಿತಿ ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ನಾಯಿಗಳು ಜನನ ಕಡಿದು ಅದಕ್ಕೆ ಮಾರಣಾಂತಿಕವಾಗಿ ಫಿಟ್ಟಾಗಿದೆ ಅಂತ ಹೇಳಿ ಕೂಡ ನಾವು ಭಾವಿಸ್ಕೊಳ್ಳೋದಿಲ್ಲ. ಆದರೆ ಕೆಲವು ನಾಯಿಗಳು ಬೀದಿ, ಇದರಲ್ಲಿ ಸ್ಥಳೀಯ ಆಯುಕ್ತರು ಅಧ್ಯಕ್ಷರಾಗಿರ್ತಾರೆ ಮತ್ತು ಸಂಬಂಧಪಟ್ಟಂತ ತಾಲೂಕಾ ಆರೋಗ್ಯ ಅಧಿಕಾರಿಗಳು, ತಾಲೂಕಾ ಹೆಲ್ತ್ ಆಫೀಸರ್, ಆ ವ್ಯಾಪ್ತಿಯ ಸಹಾಯಕ ನಿರ್ದೇಶಕರು, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಮತ್ತು ಸ್ಥಳೀಯ ಸಂಸ್ಥೆಯ ಆರೋಗ್ಯಾಧಿಕಾರಿ, ಹೀಗೆ 4 ಜನರ ಒಂದು ಸಮಿತಿ ಇದೆ. ಆ ಸಮಿತಿಗೆ ಬೀದಿ ನಾಯಿಗಳ ಕಡಿತಕ್ಕೊಳಗಾದ ನಾಗರಿಕರಿಗೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆ, ಪರಿಹಾರಧನ ವಿತರಿಸುವ ಸಮಿತಿಯನ್ನು ಈ ಕೆಳಗಂತೆ ಆದೇಶ. ಹಾಗಾಗಿ ನಾವು ನಮ್ಮ ಪೌರಾಯುಕ್ತರೇ ಅಲ್ಲಿ ಇರೋದ್ರಿಂದ, ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ಭಾವನೆಯನ್ನು ಅವರಿಗೆ ಕಳಿಸ್ತೀವಿ. ಆ ಸಮಿತಿ ಮುಂದೆ ಮಂಡಿಸಿ ಸೂಕ್ತವಾದಂತಹ ಪರಿಹಾರವನ್ನು ನಿಯಮಗಳ ಅನುಸಾರ ಕೊಡಲಿಕ್ಕೆ ಅವರು ಸಕಾರಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕಂತ ವಿನಂತಿ ಮಾಡ್ತಾರೆ. ನಗರಸಭೆ ಸದಸ್ಯ ಎನ್.ಕೆ. ನಾಗರಾಜ್ ಮಾತನಾಡಿ, ರೇಡಿಯೋ ಸ್ಟೇಷನ್ ರಸ್ತೆಯಲ್ಲಿ ನಡೆಯುತ್ತಿರುವ ತರಕಾರಿ ಮಾರಾಟವನ್ನು ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಗೆ ಸ್ಥಳಾಂತರಿಸುವುದು ಬೇಡ. ಮಹಾನಗರ ಪಾಲಿಕೆಯಾಗಿದ್ದು ನಗರ ಬೆಳೆದಂತೆ ಜನರ ಅನುಕೂಲಕ್ಕೆ 4 ಕಡೆ ತರಕಾರಿ ಮಾರುಕಟ್ಟೆ ಪ್ರಾರಂಭಿಸಬೇಕೆಂದರು. ಯಾರು ಮೆಚ್ಚಿಗೆ ಪಡ್ತೇನೆ, ನನಗೇನಿಲ್ಲ, ಏನಾಗೋದಿಲ್ಲ, ನನಗೇನಿಲ್ಲ. ನಾನು ಒಬ್ಬ ಸದಸ್ಯನಾಗಿ ಮಾತಾಡ್ತೀನಿ, ಏನನ್ನು ಮಾತಾಡ್ತೀನಿ ಅಂತ ದಾಖಲಾತಿ ಸ್ವಲ್ಪ ಪರಿಶೀಲನೆ ಮಾಡಿ. ಅವಾಗನ ಹಿರಿಯ ಸದಸ್ಯರಿದ್ದೀರಿ, ಆಗಿನ ಸಂದರ್ಭದಲ್ಲಿ ಯಾರು ಸದಸ್ಯರು, ಆಗಿನ ಸಂದರ್ಭದಲ್ಲಿ ಏನಾಗಿತ್ತು ಅಂತ ನೀವು ಒಂದು ಪರಿಶೀಲನೆ ಮಾಡಿ. ಮತ್ತೊಂದ್ಸಲ ತಾವು ಪ್ರೊಜೆಕ್ಟ್ ನೋಡ್ಬೋದು, ಯಾರು ವಿಡಿಯೋ ಮಾಡಿ ಕೇಳ್ಬೋದು ನಾನು ಏನ್ ಮಾತಾಡಿನ ಅಂತ. ಅಲ್ಲಿ ತರಕಾರಿ ಮಾರುಕಟ್ಟೆ ಉಳಿಸೋದು ಅಂತ ಮಾತಾಡಿಲ್ಲ, ಸ್ಪಷ್ಟೀಕರಣ ಕೊಡ್ತೀನಿ. ಅಲ್ಲಿ ತರಕಾರಿ ಮಾರುಕಟ್ಟೆ ಉಳಿಸೋದು ನನ್ನ ಅಭಿಪ್ರಾಯ ಅಲ್ಲ. ಒಂದೇದು. ಎರಡನೇ ದಿನ ನಮ್ಮ ಅಣ್ಣ ಮಾತಾಡ್ತಿದ್ವಿ, ಪೌರಣ್ಣನವರು, ದಯಮಾಡಿ ಮುಗಿಸ್ಬಿಡ್ಬೇಕಣ್ಣ. ನೀವು ಆ ಒಳ್ಳೆ ಸದಸ್ಯ ಯಾಕೆ ಸುಮ್ಮನಿದ್ರಿ ಸರ್? ಮತ್ತೆ
ನೀವು ವಾಡಿ ಬರ್ತದ ಯಾಕೆ ಬಂದಿದ್ರಿ ಮತ್ತೆ ಕ್ರಮ ಇಷ್ಟೊತ್ತಿಗೆ ಜೀವನಾಗಿ ಅಧ್ಯಕ್ಷ ಮಾಡಿ ನೀವು ಸದಸ್ಯರ ದಾಖಲಾತಿ ಪ್ರೊಡ್ಯೂಸ್ ಮಾಡಿ ಇಸ್ಕೊಡಲಿಂದ ಅನಧಿಕೃತವಾಗಿ ಅಂತ ಹೇಳ್ತಿರಲ್ಲ ಅವಸರ ಮಾಡೋರು ರಿಸಿಪ್ಟ್ ಇದ್ರೆ ಕೇಸ್ ಮಾಡಿಸ್ರಿ. ಒಂದು ರೈತರನ್ನ ಬಲವಂತ ಕುಂದಿಸ್ರಿ, ಅವ್ರು ಕೇಸ್ ಮಾಡಿಸ್ರಿ. ಸಭೆಯಲ್ಲಿ ಮಾತಾಡೋದು ನಮಗೂ ಯಾವ ತರ ನಮಗೂ ಗಮನ ಆಗ್ತಿದೆ. ದಯಮಾಡಿ ಅಣ್ಣ ನಾನು ಮತ್ತೊಂದು ತಮ್ಮ ಗಮನ ತರಿಸ್ತೀನಿ. ಇದು ಕಾನೂನುಬದ್ಧವಾಗಿ ಪ್ರಕ್ರಿಯೆ ಏನೇನು ಪ್ರಕ್ರಿಯೆ ಕಂಡುಕೊಳ್ಬೇಕು ಅಂತ ಪ್ರಕ್ರಿಯೆದಲ್ಲಿ ಆಗಿದೆ. ನೀವು ಹೇಳ್ದಂಗೆ ಉಸ್ಮಾನ್ ಮಾರ್ಕಟ್ಟಿ ಅವರು ತೊಂದರೆ ಆಗಿರ್ಬೋದು, ನನಗೆ ಅವ್ರು ಬಂದು ಭೇಟಿಯಾಗಿದ್ರು, ನನಗೂ ಮನವರಿಕೆ ಮಾಡಿದ್ರು. ನಮ್ಮ ಕುಟುಂಬಗಳೆಲ್ಲ ತ್ರಾಸ ಆಗುವಂತ ಅವ್ರ ಬಗ್ಗೆ ನನಗೂ ಕರೆಕ್ಟ್ ನನ್ನ ಗೌರವ ಇದೆ. ಆದ್ರೆ ನನ್ನ ವಿಷಯ ಇಷ್ಟ ಅಂತ ಮಾತು ಇದು ಏನ್ ಕಾನೂನುಬದ್ಧವಾಗಿ ಆಗಿದೆ ಇದ್ರ ಬಗ್ಗೆ ಮತ್ತೊಂದು ವಿಷಯ ಅಲ್ಲಿ ಹೇಳಿದ್ರು ಇವ್ರಿಗೂ ತ್ರಾಸ ಆಗ್ಬೋದು, ಅವ್ರಿಗೂ ತ್ರಾಸ ಆಗ್ಬೋದು. ಯಾವ ತರ ನೀವು ಕಾನೂನು ಕ್ರಮ ಕೈಗೊಳ್ರಿ ನಾವು ಹೇಳೋದು ಪ್ರಶಂಸೆ. ಬಟ್ ಆಗತ್ತ ಮಾತ್ರಲ್ಲ ಅದು ಗಾರ್ಡನ್ ಸೆಟ್ ಆದ 25% ಖಾಸಗಿ ಸೆಟ್ ಆದ ಅಥವಾ ಇದ್ರೆ ನೀವು ಸದಸ್ಯರಿದ್ದಾಗ ಅಪೇಕ್ಷೆ ಮಾಡೋದು ನಿಮ್ಗೆ ಅಧಿಕಾರ ಇದೆ. ಅದ್ರ ಬಗ್ಗೆ ನಿಮಗೆ ಕೊಟ್ಟದ ವಿಚಾರ ದಯಮಾಡಿ ಅಧ್ಯಕ್ಷರೇ ಇಲ್ಲಿದ್ದಂತ ಎಲ್ಲರಿಗೆ ನಾವು ಯಾರ ಮೆಚ್ಚೆ ನಮ್ಗೆ ಪೀಠ ಇಡೋದಿಲ್ಲ, ಯಾರ ಮೆಚ್ಚೆ ನಮ್ಗೆ ಬರೋದಿಲ್ಲ. ನಾವು ಏನು ಸಭೆ ನಡವಳಿಕೆ ಆಗಿತ್ತು, ಸಭೆ ನಿರ್ಣಯಗಳು ಏನಾಗಿತ್ತು, ಟೆಂಡರ್ ಆಗಿತ್ತು, ಈಗಾಗಲೇ ಹೇಳಿದ್ರು ನಮ್ಮ ಇದೇ ಬೀದಿ ದೀಪಗಳದು ಒಂದೊಂದ್ಸಲ 6-8 ತಿಂಗಳ ಟೆಂಡರ್ ಮುಗಿದ ಹಂಗೆ ನಡೆಸ್ತೀವಿ ನಾವು. ಅವ್ರ ಬ್ಲಾಕ್ ಲಿಸ್ಟ್ ಹಾಕಿ ಪ್ರತಿಯಾಗಿ ಮಾತನಾಡಿದ ಎಂ ಪವನ್ ಕುಮಾರ್, ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಗೆ ಇತಿಹಾಸವಿದೆ. ಅನ್ಯಾಯವಾಗದಂತೆ ಎಚ್ಚರಿಕೆ ವಹಿಸಬೇಕಿದೆ. ಯಾರೋ ಒಬ್ಬರನ್ನು ಮೆಚ್ಚಿಸಲು ಸಭೆಯಲ್ಲಿ ಮಾತನಾಡಬೇಡಿ ಎಂದರು. ನಾಗರಾಜ್ ಅವರು ಹೇಳಿದಂಗೆ ಅನಧಿಕೃತ ಮತ ತೆಗಿಬೇಕಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಅವ್ರಿಗೆ ಏನು ಮಾಹಿತಿ ಇದೆ ಅಂತ ಸ್ವಲ್ಪ ನಾವು ಕೇಳ್ತೀವಿ. ಯಾಕಂದ್ರೆ ಒಂದು ವಿಷಯ ಕೂಡ್ರಿ, ಒಂದು ವಿಷಯ ಕೂಡ್ರಿ ಮಾತಾಡ್ಬೋದು ಇಲ್ಲ, ಕೂಡ್ರಿ ಸದಸ್ಯರೇ, ಕೂಡ್ರಿ ನಾನು ಮಾತಾಡ್ಕಂತೀನಿ. ವಾರ್ಡ್ ನಂಬರ್ 12 ಬರುತ್ತೆ. ಇದರದ್ದು ಟೆಂಡರ್ ಪ್ರಕ್ರಿಯೆ ಮುಗಿದು ಎಷ್ಟು ವರ್ಷ ಆಯ್ತು ಸಾಹೇಬ್ರೆ? ನಾನು ನಿಮ್ಗೆ ಕೇಳ್ತೇನೆ ಆಯ್ತಾ. ಇವಾಗ ಟೆಂಡರ್ ಇದೆಯಾ? ಟೆಂಡರ್ ಕಾನ್ಫರ್ಮ್ ಮಾಡಿದ್ರ? ಟೆಂಡರ್ ಅವಧಿ ಮುಗಿದಿದೆ ಆಯ್ತಾ. ಅದು ಕರವಸಿಗೆ ಎಲ್ಲಿ ಹೋಗ್ತಾ ಇದೆ? ಇವತ್ತಿಗೂ ಕರವಸಿಗೆ ಮಾಡ್ತಾ ಇದೆ. ಎಲ್ಲಿ ಹೋಗ್ತಾ ಇದೆ? ಹೈಕೋರ್ಟ್ ಆದೇಶ ಪ್ರಕಾರ ಏನಿದೆ ನಾವು ಯಾವ್ದು ಮಾತಾಡಬಾರ್ದು ಇಲ್ಲಿ. ನಮ್ದು ಅಲ್ಲಿನೂ ಎಂಟ್ರು ಮಾಡಿದ್ದೀವಿ. 5-6 ತಲೆಗಳು ಅದರಲ್ಲಿ ಬದುಕಿದ್ದಾವೆ, ಇನ್ನೂ ಬದುಕ್ತಾ ಇದ್ದಾರೆ. ಈ ಕೊರೋನಾ ಸಂದರ್ಭದಲ್ಲಿ ಏನಾಯ್ತು, ಕೆಲವೊಬ್ರು ಆಟೋ ಚಾಲಕರು, ಕೆಲವೊಬ್ರು ದಿನಗೂಲಿರು, ಅವರು ಒಂದು ತರಕಾರಿ ಅಂತ ಹೇಳಿ ಒಂದು ನಮ್ಮ ತಂದೆಯವರು ಸರ್ಕಲ್ ಅಲ್ಲಿ ಒಂದು ಪಾಯಿಂಟ್ ಕೊಟ್ಟರು. ಸ್ವಾಗತ ಆಗ್ತದೆ ಅವ್ರಿಗೆ, ಅವ್ರು ನಮ್ಮ ತಂದೆಯವರ ಹೆಸರಿಟ್ಟಲ್ಲ ಸ್ವಾಗತ. ಆದ್ರೆ ಅವ್ರು ಆ ತರಕಾರಿ ಮಾರಕ್ಕೆಯನ್ನು 3 ವರ್ಷ ಅವ್ರು ನೋಡಿದ್ರು. ಅದಾದ್ಮೇಲೆ ಅವ್ರಿಗೆ ಬೇರೆ ಈ ಕೆಲಸಗಳೆಲ್ಲ ಅಂದಾಗ ಅವ್ರು ಅದೇ ದಿನದಲ್ಲಿ ಅದರಲ್ಲೇ ಅವ್ರ ಜೀವನ ಸಾಗಿಸ್ತಾ ಬಂದರು. ಹಂಗಾಗಿ ಅವ್ರಿಗೂ ಏನಿದು ಅನ್ಯಾಯ ಮಾಡೋದು ಬೇಡ. ದಯವಿಟ್ಟು ಅವ್ರನ್ನ ನೀವು ವೆಜಿಟೇಬಲ್ ಮಾರ್ಕೆಟ್ ಅಲ್ಲಿ ಶಿಫ್ಟ್ ಮಾಡಿ, ಇಲ್ಲ ಅವ್ರಿಗೆ ಬೇರೆ ಒಂದು ಪಾಯಿಂಟ್ ತೋರಿಸಿದ್ರೆ ಬಹಳ ಒಳ್ಳೇದಾಗುತ್ತೆ. ಯಾಕಂದ್ರೆ ಅವ್ರು ಏನಾಗ್ಬಿಟ್ಟದ, ಇವಾಗ ಒಂದು ನಮ್ಮ ನಗರಸಭೆದು ಗಾರ್ಡನ್ ಆದ್ಮೇಲೆ 2 40-60 ಸೈಟ್ ಅಲ್ಲಿ ಅವರು ಮಾರ್ಕೆಟ್ ನಡೆಸ್ತಾ ಇದ್ದಾರೆ. ಆ 2 40-60 ಸೈಟ್ ಅಲ್ಲಿ ಮಾರ್ಕೆಟ್ ನಡೆಸ್ತಾ ಇದ್ದಾರೆ. ಅವ್ನು ತಿಂಗಳಿಗೆ 40,000-50,000 ಇದು ತಗೊಂತಾನೆ, ಏನಂತಾರೆ ರೆಂಟ್ ತಗೊಂತಾನೆ. ಯಾವ ಬೇಸಿಸ್ ಮೇಲೆ ಅವ್ನು ತಗೊಂತಾನೆ ಅದನ್ನ ಪ್ರಶ್ನೆ ಮಾಡಿ. ಯಾಕಂದ್ರೆ ಅವರು ದಿನ ಒಂದು ದುಡಿಯೋರು, ಅವ್ರು 40,000-50,000 ಕಟ್ಬೇಕಂದ್ರೆ ಅದು ಮಾರ್ಕೆಟ್ ನಡೀತಾ ಇರೋದು ಗಾರ್ಡನ್ ಜಾಗದಲ್ಲಿ. 75% ನಮ್ಮ ಜಾಗದಲ್ಲಿ, 25% ನಮ್ಮ ಜಾಗದಲ್ಲಿ. ಅದರಲ್ಲಿ ಅವ್ರು ಹೆಂಗೆ ರೆಂಟ್ ತಗೊಂತಾರೆ? 40,000-50,000 ಇಲ್ಲ. ಆದ್ಮೇಲೆ ಇವತ್ತಿಗೂ ಕರವಸಿಲ್ ಆಗ್ತಾ ಇದೆ. ಅದೇನು ಹೋಗ್ತಾ ಇದೆ ಮಾಹಿತಿ ಗೊತ್ತಿಲ್ಲ. ಸುಮ್ಮನೆ ಮಾತಾಡಿ ಇದು ಮಾಡಕ್ ಹೋಗ್ಬೇಡಿ, ಎಲ್ಲ ಮಾಹಿತಿ ತಿಳ್ಕೊಂಡು ಮಾಡಿ. ಅದು ನನ್ನ ವಾರ್ಡಿಗೆ ಬರುತ್ತೆ, ಏನ್ ಮಾಡ್ಬೇಕು ಏನಿಲ್ಲ ಅವ್ರಿಗೂ ಒಂದು ಜೀವನ ತೋರಿಸ್ಬೇಕು. ಯಾಕಂದ್ರೆ ಇಷ್ಟು ವರ್ಷ ಆಯ್ತು ಅವ್ರು ಇದ್ರ ಮೇಲೆ ಆಗೋದಿದೆ. ಅವ್ರಿಗೂ ಒಂದು ಜೀವನೋಪಾಯ ಬೇಕು. ಅದನ್ನ ಪೊಲಿಟಿಕಲಿ ಬೆನಿಫಿಟ್ಸ್ ಯಾರಿಗೂ ಮೆಚ್ಚುಗೆ ಪಡ್ಬೇಕಂತ ಹೇಳಿ ನಾವು ಈ ಸಂದರ್ಭ ಯೂಸ್ ಮಾಡ್ಕೋಬಾರ್ದು. ಅವ್ರು ಇಟ್ಕೊಂಡು ಬಂದು ಅಲ್ಲಿ ಒಂದು 40 ಕುಟುಂಬಗಳ ಜೀವನ ಮಾಡ್ತಾ ಇದೆ. ಅದೇ ಉಸ್ಮಾನಿಯಾ ಮಾರ್ಕೆಟ್ನಲ್ಲಿ 300 ಕುಟುಂಬಗಳ ಜೀವನ ಮಾಡ್ತಾ ಇದ್ದಾರೆ ಆಯ್ತಾ. ಅವ್ರು ಇವಾಗ ಈ ಸಂದರ್ಭದಲ್ಲಿ ಅವರು ಹಮಾಲಿ ಕೆಲಸ, ರಿಕ್ಷಾ ಹೊಡೆಯೋದು, ಸಿಮೆಂಟ್ ಹೊತ್ತೋದು, ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ದಾರೆ.
ಮೂಲತಃ ಉಸ್ಮಾನಿಯಾ ಮಾರ್ಕೆಟ್ ಅಲ್ಲಿ ತರಕಾರಿ ಮಾರುವವರು ಆಯ್ತಾ ಸರ್. ಸೊ ಅವರಲ್ಲಿ ಹೋಗ್ಬಿಟ್ಟು ಸಾಕಷ್ಟು ಮಂದಿ ಆ ಟೆನ್ಷನ್ಗೆ BP ಹೈ ಆಗಿ ಕೆಲವರು ಸುಸೈಡ್ ಮಾಡ್ಕೊಂಡ್ರೆ, ಸಾಲ ಜಾಸ್ತಿ ಆಗಿ ಸತ್ತೋಗಿದ್ದಾರೆ ಸುಸೈಡ್ ಮಾಡ್ಕೊಂಡು. ಅವ್ರಿಗೆ ನೀವು ಆನ್ಸರ್ ಕೊಡ್ತೀರಿ? ಇಲ್ಲಿ ಮಾತಾಡೋದು ಈಸಿ, ಜನರ ಪರವಾಗಿ ನಾವು ಇರ್ಬೇಕು. ಇವಾಗ ಅವರು ಇಲ್ಲಿ ಉಸ್ಮಾನಿಯಾ ಮಾರುಕಟ್ಟೆ, ಅಲ್ಲಿ ಎಮ್ಮಿರಣ್ಣ ಅವ್ರ ಮಾರುಕಟ್ಟೆ ಅಂತ ಹೇಳಿದ್ರು, ಅದನ್ನ ನಾನು ಸ್ವಾಗತ ಮಾಡ್ತೀನಿ. ಆದರೆ ನಮ್ಮ ತಂದೆಯವರು ಯಾವತ್ತೂ ಜನರಿಗೆ ಅನ್ಯಾಯ ಮಾಡಿಲ್ಲ. ಆಯ್ತಾ, ನಾವು ಯಾರಿಗೂ ಅನ್ಯಾಯ ಆಗಲಾರ್ದಾಗ ಇಬ್ಬರಿಗೂ ಒಂದು ಸಮಾನತೆ. ಇಲ್ಲಿ ಏನಾಗ್ಬಿಟ್ಟದ ಸರ್, ದೌರ್ಜನ್ಯದಿಂದ ರೈತರನ್ನ ಅಲ್ಲಿ ಕೊಡಿಸ್ತಾ ಇದ್ದಾರೆ. ಅಲ್ಲಿ ರೇಡಿಯೋ ಸ್ಟೇಷನ್ ರೋಡ್ಗೆ ದೌರ್ಜನ್ಯದಿಂದ ಆ ಕಡೆಯಿಂದ ಅಲ್ಲಿ ಕುಡಿಸಿದ ಮೇಲೆ ರೈತರಿಲ್ಲ. ಇಲ್ಲಿ ಮಾರ್ಕೆಟ್ ಏನ್ ನಡೀತದ? ಮೂಲತಃ ಮಾರ್ಕೆಟ್ ನಡೆಯೋರು ಎಲ್ಲಿಗೆ ಹೋಗ್ಬೇಕು? ಇಲ್ಲ ಅಲ್ಲೇ ಇರ್ಲಿ ಮಾರ್ಕೆಟ್, ಇವ್ರಿಗೆ ಏನಾದ್ರು ಜೀವನೋಪಾಯ ಮಾಡ್ಬೇಕು. ನಿಮ್ಗೆ ಗೊತ್ತಾಗುತ್ತೆ ವ್ಯಾಪಾರ ಎಷ್ಟಾಗ್ತಾ ಇದೆ ಏನಿಲ್ಲ. ಒಂದ್ಸತಿ ಇವ್ರನ್ನ ಶಿಫ್ಟ್ ಮಾಡಿದ್ರು ಅದನ್ನ ಇದು ಮಾಡ್ತಾ ಇಲ್ಲ. ಸೊ ಅವ್ರಿಗೆ ಅಲ್ಲಿ ಅದಿಷ್ಟಲ್ಲಿ ನೀವು ಎಲ್ಲಿ ಅನುಕೂಲ ಮಾಡಿಕೊಡ್ತಾರೋ ಅದು ನಿಮ್ಗೆ ಬಿಟ್ಟಿತ್ತು. ಅವ್ರಿಗೂ ಒಂದು ಜೀವನಾಧಾರ ಮಾಡಿಕೊಡ್ತಾರೆ. ಇದು ಈ ಸಂದರ್ಭದಲ್ಲಿ ನಾನು ಯಾಕೆ ಇಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ, ಇದೊಂದು ಬಹಳ ಕಷ್ಟವಾದ ಸಂದರ್ಭ. ಇಬ್ಬರು ಕಡೆಯವರು ಒಂದು ತೆಗೆದ್ರೆ ಒಂದು ಹಾಳಾಗ್ಬೇಕು, ಇಬ್ಬರು ಎರಡು ಕಂಡಿದ್ದಾರೆ. ಸೊ ಇಬ್ಬರಿಗೂ ನಾವು ಸಮಾನತೆಯಿಂದ ನಾವು ನೋಡಬೇಕು. ದಯವಿಟ್ಟು ನೀವು ಇದನ್ನು ಗಮನಿಸಿ, ಅಧ್ಯಕ್ಷರಿಗೆ ಮತ್ತೆ DC ಸಾಹೇಬರಿಗೆ ಗಮನಕ್ಕೆ ತಂದು ಅವರು ಏನು ಏನಾಯ್ತು ಅಂತಾರೆ ನೀವು ಮಾನವೀಯತೆ ದೃಷ್ಟಿಯಿಂದ ನೋಡಿ. ಅಲ್ಲಿ ಒಂದು ಸಿಂಪಲ್ ಆಗಿ ಅನಧಿಕೃತ ಪದ ಅನ್ನೋದು ಕರೆಕ್ಟ್ ಆಗಿದೆ. ನಾನು ಹೇಳೋದು ಅನಧಿಕೃತವಾಗಿ ತರಕಾರಿ ಮಾರುಕಟ್ಟೆ ನಡೆಸ್ತಾ ಇದೆ. ಯಾಕಂದ್ರೆ ಟೆಂಡರ್ ಪ್ರಕ್ರಿಯೆ ಮುಗಿದು 1 ವರ್ಷ ಆಯ್ತು ಸರ್, 1 ವರ್ಷ ಆಗ್ಲಿಕ್ಕೆ ಬಂತು. ಸೊ ಇಲ್ಲಿ ಕರವಸೂಲಿ ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ. ಅನಧಿಕೃತನೇ ಅಂತಾರೆ. 40,000 50,000 ರೆಂಟ್ ಕಟ್ತಾರೆ ತಿಂಗಳಿಗೆ, ದಿನ ವಸೂಲಿ ಆಗಿದೆ. ರೈತರ ದಬ್ಬಾಳಿಕೆಯಿಂದ ಅಲ್ಲಿ ಕುಡಿಸ್ತಾರೆ. ಅದು ಅನಧಿಕೃತ ಅಲ್ವಾ? ಜನರು ಅಲ್ಲಿ ಮಾರ್ಕೆಟ್ ಮಾರೋರು ಯಾರು ಆತರ ಇಲ್ಲ. ಬಟ್ ಅದನ್ನು ನಡೆಸೋರಾಗಿ ಏನೇ ಅದನ್ನು ಸ್ವಲ್ಪ ದಯವಿಟ್ಟು ಗಮನಿಸಿ. ಎರಡು ಕಣ್ಣಿಗೆ ಅನ್ಯಾಯ ಆಗ್ಲಾರ್ದಂಗ ಎರಡು ಕಣ್ಣನ್ನು ದಯವಿಟ್ಟು ಗಮನ ತಗೊಂಡು ಇಬ್ಬರಿಗೂ ಒಂದು ದಾರಿ ಮಾಡಿಕೊಡ್ಬೇಕು. ಯಾರನ್ನೂ ಮೆಚ್ಚಿಸಲು ಮಾತನಾಡಿಲ್ಲ ಎಂದು NK ನಾಗರಾಜ್ ಹೇಳಿ, ಈ ಹಿಂದೆ ನಗರಸಭೆಯಲ್ಲಿಯೇ 4 ತರಕಾರಿ ಮಾರುಕಟ್ಟೆ ಮಾಡಲು ತೀರ್ಮಾನಿಸಲಾಗಿದೆ. ನಗರಸಭೆಯಿಂದ ಟೆಂಡರ್ ನಡೆದು ತರಕಾರಿ ಮಾರಾಟ ನಡೆಯುತ್ತಿದೆ, ಅನಧಿಕೃತವಲ್ಲ ಎಂದರು. ಅಧ್ಯಕ್ಷರು ಬಹಳ ವಿಶ್ವಾಸದಿಂದ ಮಾತಾಡಿದ್ರು. ಅಧ್ಯಕ್ಷ ನಾವೆಲ್ಲ ಗೌರವ ಕೊಡೋನು. ಅವ್ರ ಪರಮಾಧಿಕಾರ ಇದೆ, ಅವ್ರು ಏನ್ ಮಾಡ್ತಾರ ಅದು ಆಮೇಲೆ ವಿಷಯ ಬಿಟ್ಟು ನಮಗೂ ಅರ್ಥ ಆಗ್ತಿದೆ. ನಮ್ಮ ಮನವಿ ಇಷ್ಟೇ, ದಯಮಾಡಿ ಅಧ್ಯಕ್ಷರೇ ಉಸ್ಮಾನಿಯಾ ಮಾರ್ಕೆಟ್ ಬಗ್ಗೆ ನಾವು ಮಾತಾಡ್ತೀವಿ. ತಾವು ಏನಿಲ್ಲ ನೀವು ನವೋದನೆ ಮಾಡಿರಲ್ಲ, ಅನಧಿಕೃತ ಶಬ್ದ ತಪ್ಪು ಅಂತ ನಾವು ಉಲ್ಲೇಖ ಮಾಡಬೇಕು, ಸ್ಪಷ್ಟೀಕರಣ ಕೊಡೋಕತ್ತೀವಿ. ಮತ್ತೊಂದು ಸಹ ನಮ್ಮ ಗಮನಕ್ಕೆ ಇರಲಿ. ನೀವು ಏನ್ ಮಾಡ್ತಿರೋ ಇದರಲ್ಲಿ ಏನ್ ಮಾಡ್ತಾರೋ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋಲ್ಲ. ಪರಮಾಧಿಕಾರ ಇದೆ ಇನ್ನೊಂದಿದೆ, ಅದ್ರ ಬಗ್ಗೆ ನಾವು ಮುಂದಿನ ಹೋರಾಟ ಮಾಡಿ ಅದ್ರ ಬಗ್ಗೆ ಮಾತ್ರಲ್ಲ. ತಾವು ಏನಿಲ್ಲ ಅದೇನಾದ್ರೂ ಪ್ರವೇಶ ಮಾಡಲ್ಲ. ಅನಧಿಕೃತ ಅನ್ನೋ ಶಬ್ದ ತಪ್ಪು. ಸಭೆ ಮತ್ತೊಂದ್ಸಲ ಮನವಿ ಮಾಡ್ತೀನಿ. ಟೆಂಡರ್ ಪ್ರಕ್ರಿಯೆ ಮುಗಿಸಿಕೊಂಡು ಕಾಲಕಾಲಕ್ಕೆ ಏನು ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡಿ ಕರವಸೂಲಿ ತಗೊಂಡು ಅಲ್ಲಿ ಸ್ಥಳದಲ್ಲಿ ಕಾಯಿಪಲ್ಲೆ ಆಗಿರ್ಬೋದು, ಇನ್ನು ಸುತ್ತಮುತ್ತ ವಾರ್ಡ್ಗಳ ಅನುಕೂಲ ಮಾಡಿಕೊಟ್ಟಿದ್ದು ಸತ್ಯ. ಅದು ತಾವು ಗಮನಿಸ್ತಾರೆ. ಹಾಗಾಗಿ ಹೇಳ್ತೀನಿ ತಮ್ಗೆಲ್ಲರಿಗೆ ದಯಮಾಡಿ, ನನ್ನ ವಾರ್ಡ್ ಆಗ್ಯಾವ, ನಿಮ್ಮ ವಾರ್ಡ್ ಎಲ್ಲ ವಾರ್ಡ್ ಆಗ್ಯಾವ, ಅದು ಅಲ್ಲಿ ಉಳಿಸ್ಕೋಬೇಕು ಬಿಡ್ಬೇಕು ಅನ್ನೋದಲ್ಲ. ಜನಸಂಖ್ಯೆ ಜಾಸ್ತಿ ಆಗಿದೆ. ಜನಸಂಖ್ಯೆ ಜಾಸ್ತಿ ಆಗಿದ ಅನುಕೂಲವಾಗಿ ನಾಲ್ಕು ಕಡೆ 4 ದಿಕ್ಕಿನಲ್ಲಿ ಇಂಥವು ಇನ್ನ ಬೇಕಿದೆ, ನಮ್ಗೆ ಸೋರ್ಸಸ್ ಬೇಕಿದೆ. ಯಾಕಂದ್ರೆ ನೀವು ನೋಡ್ಬೋದು, ನಾವು ಇಲ್ಲಿ ಒಂದು ರೋಡ್ ದಾಟಬೇಕಾದ್ರೆ ಎಷ್ಟು ತ್ರಾಸ ಆಗ್ತದೆ. ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಬಂದಿದ್ದು ಸೇವೆ ಮಾಡಕ, ಜನರ ಸೇವೆ ನಾವು ಮಾಡಕ್ ಬಂದಿವಿ. ಜನರಿಗೆ ನಾವು ಏನು ಅರ್ಥ ಆಗ್ತದೆ ನಾವು ಅದನ್ನು ಕಳ್ಕೊಳ್ಬೇಕಾಗ್ತದ. ಸುಮ್ಮನೆ ನಾವು ಬಂದು ಮಾತಾಡೋದಲ್ಲ ವಿಷಯ. ಫಸ್ಟ್ ನಾವು ಮನೆಯವ್ರಿಗೆ ಮಾಡ್ಕೋಬೇಕಾಗ್ತದೆ. ನಾವು ಯಾಕೆ ಬಂದಿವಿ ಇಲ್ಲಿ? ನಾವೆಲ್ಲ ಬಂದು ಕೂತಿದ್ದು ನಮ್ಮ ವೈಯಕ್ತಿಕ ವಿಷಯಗಳಲ್ಲ. ರಾಯಚೂರಿನ ಪ್ರತಿಯೊಬ್ಬ ನಾಗರಿಕ ನಾವೆಲ್ಲರೂ ಜವಾಬ್ದಾರಿಯಾಗಿರ್ತೀವಿ. ಸನ್ಮಾನ್ಯ ಮಹಾಪೌರರು ಇವಾಗ ಇವರು ಬಹಳ ಮುಖ್ಯವಾಗಿ ಮಾತಾಡೋರು. ಸನ್ಮಾನ್ಯ ಉಪಾಧ್ಯಕ್ಷರು ಪೌರಾಯುಕ್ತರು ದಯಮಾಡಿ. ಸದಸ್ಯ ನರಸರೆಡ್ಡಿ ಮಾತನಾಡಿ, ಎಡಮರಸ್ ಬಳಿ ಖಾಸಗಿ ಲೇಔಟ್ಗಳು ಖಾತಾ ನೋಂದಣಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿವೆ. ಪಾಲಿಕೆ ಯಾವ ಕ್ರಮ ಕೈಗೊಳ್ಳುತ್ತಿಲ್ಲ. ಯಾರನ್ನು ರಕ್ಷಿಸಲು ಸಿಬ್ಬಂದಿಗಳು
ಅಕ್ರಮಗಳಿಗೆ ಬೆಂಬಲಿಸಬಾರದು ಎಂದರು. ನಗರದಲ್ಲಿ ಅಕ್ರಮವಾಗಿರುವ ಬೀದಿ ವ್ಯಾಪಾರಿಗಳಿಗೆ ತೆರವುಗೊಳಿಸಲು ಸಭೆ ತೀರ್ಮಾನಿಸಿತು. ಸಭೆಯ ಅಧ್ಯಕ್ಷತೆಯನ್ನು ನರಸಿಂಹ ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್ ಉಪಸ್ಥಿತಿಯಲ್ಲಿ ನಡೆಯಿತು. ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯ ಒಳಗಡೆ ಪ್ರವೇಶಿಸಿ ತರಕಾರಿ ಮಾರಾಟಗಾರರ ಪ್ರತಿಭಟನೆಗೆ ಮನವಿ ಸ್ವೀಕರಿಸಲು ಬಾರದೆ ಇರುವ ಕುರಿತು ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್ ಆಕ್ಷೇಪ ವ್ಯಕ್ತಪಡಿಸಿದ ಘಟನೆ ಜರುಗಿತು. ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯ ಒಳಗಡೆ ಪ್ರವೇಶಿಸಿ ತರಕಾರಿ ಮಾರಾಟಗಾರರ ಪ್ರತಿಭಟನೆಗೆ ಮನವಿ ಸ್ವೀಕರಿಸಲು ಬಾರದೆ ಇರುವ ಕುರಿತು ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್ ಆಕ್ಷೇಪ ವ್ಯಕ್ತಪಡಿಸಿದ ಘಟನೆ ಜರುಗಿತು. ಮಾವಿನಕೆರೆ ಬಳಿ ನಡೆಯುತ್ತಿರುವ ತರಕಾರಿ ಮಾರಾಟ ಸ್ಥಳಾಂತರಕ್ಕೆ ವಿರೋಧಿಸಿ ನೂರಾರು ಜನರು ಮನವಿ ನೀಡಲು ಬಂದಿದ್ದು ಸ್ವೀಕರಿಸದೆ ಆಡಳಿತ ನಿರ್ಲಕ್ಷಿಸುತ್ತಿದೆ ಎಂದು ಸಭೆಯಲ್ಲಿ ಆರೋಪಿಸಿದರು. ಪರಿಹಾರ ಇರ್ಬೋದ್ರಿ, ಅಮೌಂಟ್ ಯಾಕೆ ತಗೋತಾ ಇಲ್ಲ? ಸಾರಿ, ನಾನು ಬಂದಿನಿ ಇಲ್ಲಿ ಒಳಗಡೆ, ಇಲ್ಲ ಬರ್ತಿದ್ರಲ್ಲ, ನಾನು ಇದುವರೆಗೆ ಅವತ್ತು ಬಂದಿಲ್ಲ. ಎರಡು ತಾಸು ಬಿಡ್ತೀವಿ, ಮಾಡಿದ್ವಿ ನಾವು. ಪ್ರತಿಯಾಗಿ ಜಯಣ್ಣ ಸಮಯಾವಕಾಶ ನೀಡಲು ಮನವಿ ಮಾಡಿದರು. ಆದರೂ ಕೇಳದೆ ಆಕ್ರೋಶ ವ್ಯಕ್ತಪಡಿಸಿದರು. ನರಸಿಂಹ ಮಾಡಗಿರಿ ಸಹ ಸಭೆಯೊಳಗೆ ಪ್ರವೇಶಿಸಿ ಮಾತಿಗೆ ಮಾತು ಬೆಳೆಸಿದರು. ಸಭೆ ಗೊಂದಲದ ಗೂಡಾಯಿತು. ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಪರಿಸ್ಥಿತಿಯನ್ನು ತಿಳಿಗೊಳಿಸಲಾಯಿತು. ಈಗ ಜಾಹೀರಾತು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾತಲ, ರಾಯಚೂರು. ಖೇವರಾಜ್ ದೇವದಾ, ಮೊಬೈಲ್ ನಂಬರ್ 9741687789. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095.
ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಶಶ್ಮಲ್ ರಸ್ತೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವ ರಸ್ತೆಯಲ್ಲಿ ನಡೆಯುತ್ತಿರುವ ತರಕಾರಿ ಮಾರುಕಟ್ಟೆಯನ್ನು ಅದೇ ಸ್ಥಳದಲ್ಲಿ ಮುಂದುವರಿಸುವಂತೆ ಒತ್ತಾಯಿಸಿ ನವರತ್ನ ಯುವಕ ಸಂಘ ಹಾಗೂ ಎಂ ಈರಣ್ಣ ತರಕಾರಿ ಮಾರಾಟಗಾರರ ಸಂಘ ಪ್ರತ್ಯೇಕವಾಗಿ ನಡೆಸಿದ ಪ್ರತಿಭಟನೆ ವಾಗ್ವಾದಕ್ಕೆ ಕಾರಣವಾಗಿ ಗೊಂದಲದ ಗೂಡಾದಂತಹ ಘಟನೆ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ನಡೆಯಿತು. ನಗರದ ಶಶಿಮಹಲ್ ರಸ್ತೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವ ರಸ್ತೆಯಲ್ಲಿ ನಡೆಯುತ್ತಿರುವ ತರಕಾರಿ ಮಾರುಕಟ್ಟೆಯನ್ನು ಅದೇ ಸ್ಥಳದಲ್ಲಿ ಮುಂದುವರೆಸುವಂತೆ ಒತ್ತಾಯಿಸಿ ನವರತ್ನ ಯುವಕ ಸಂಘ ಹಾಗೂ ಎಂ ಈರಣ್ಣ ತರಕಾರಿ ಮಾರಾಟಗಾರರ ಸಂಘ ಪ್ರತ್ಯೇಕವಾಗಿ ನಡೆಸಿದ ಪ್ರತಿಭಟನೆ ವಾಗ್ವಾದಕ್ಕೆ ಕಾರಣವಾಗಿ ಗೊಂದಲದ ಗೂಡಾದಂತಹ ಘಟನೆ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ನಡೆಯಿತು. ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ತರಕಾರಿ ಮಾರುಕಟ್ಟೆ ಸ್ಥಳಾಂತರಕ್ಕೆ ಮುಂದಾಗಿರುವುದು ಸೂಕ್ತವಲ್ಲ. 13ಕ್ಕೂ ಹೆಚ್ಚು ವಾರ್ಡಿನ ಜನರು ತರಕಾರಿ ಖರೀದಿ ಮಾಡುತ್ತಿದ್ದು 500ಕ್ಕೂ ಹೆಚ್ಚು ತರಕಾರಿ ಮಾರಾಟಗಾರರು ಜೀವನಕ್ಕೆ ಆಧಾರವಾಗಿದೆ. 2022ರಲ್ಲಿ ಅಂದಿನ ನಗರಸಭೆ ಅಧ್ಯಕ್ಷರಾದ ಲಲಿತಾ ಕಡಗೋಳು ಆಂಜನೇಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ತರಕಾರಿ ಮಾರಾಟಕ್ಕೆ ಅವಕಾಶ ನೀಡಲಾಗಿತ್ತು. ಅಧಿಕೃತವಾಗಿ ಟೆಂಡರ್ ನಡೆಸಿ 9,50,000 ರೂಪಾಯಿ ಮುಂಗಡ ಠೇವಣಿ ಪಡೆದು ತರಕಾರಿ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ. ಈಗ ಏಕಾಏಕಿ ತರಕಾರಿ ಮಾರುಕಟ್ಟೆ ಸ್ಥಳಾಂತರ ಮಾಡಲು ಹೊರಟಿರುವುದು ಸಮಸ್ಯೆಯಾಗಲಿದೆ. ಕೂಡಲೇ ಅದೇ ಸ್ಥಳದಲ್ಲಿ ಮುಂದುವರಿಸಬೇಕು, ಇಲ್ಲದೆ ಹೋದಲ್ಲಿ ತೀವ್ರ ಸ್ವರೂಪದ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ ಮನವಿಯನ್ನು ಸಲ್ಲಿಸಲು ಆಗಮಿಸಿದ್ದಾಗಲೇ ಎಂ ಈರಣ್ಣ ವೃತ್ತದ ಬಳಿ ತರಕಾರಿ ಮಾರಾಟಗಾರರು ಸಹ ಸೇರಿದರು. ನಗರಸಭೆ ಮಾಜಿ ಸದಸ್ಯ ಎಂಕೆ ಬಾಬರ್ ಮನವಿ ಓದಿ ನೀಡುವಾಗ ವೈಯಕ್ತಿಕ ವಿಷಯ ಪ್ರಸ್ತಾಪಿಸಿದಂತೆ ನರಸಿಂಹ ಮಾಡಗಿರಿ ಆಕ್ಷೇಪ ವ್ಯಕ್ತಪಡಿಸಿದಾಗ ಮಾತಿನ ಚಕಮಕಿಗೆ ಕಾರಣವಾಯಿತು. ನೂಕಾಟ ತಳ್ಳಾಟಗಳ ಮಧ್ಯೆ ಪ್ರತಿಭಟನೆ ನಡೆಯಿತು. ಮಹಾನಗರ ಪಾಲಿಕೆ ಸದಸ್ಯೆ ಉಮಾ ರವೀಂದ್ರ ಜಾಲ್ದಾರ್ ಹಾಗೂ ಪಾಲಿಕೆ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಗಿರಿ ಸೇರಿದಂತೆ ಅನೇಕ ಹೋರಾಟಗಾರರ ಸಮ್ಮುಖದಲ್ಲಿಯೇ ವಾಗ್ವಾದ ನಡೆಯಲು ಕಾರಣವಾಯಿತು. ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ಪರಿಸ್ಥಿತಿಯನ್ನು
ತಿಳಿಗೊಳಿಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ ನಗರಸಭೆ ಮಾಜಿ ಸದಸ್ಯ ಎಂಕೆ ಬಾಬರ್, ತರಕಾರಿ ಮಾರಾಟ ಕೇಂದ್ರ ಸ್ಥಳಾಂತರದಿಂದ ವೈಯಕ್ತಿಕ ಹಿತಾಸಕ್ತಿ ಇದೆ. ನೂರಾರು ಜನರು ತರಕಾರಿ ಮಾರಾಟ ಮಾಡುತ್ತಿದ್ದು, ಉಸ್ಮಾನಿಯಾ ತರಕಾರಿ ಮಾರಾಟ ಸ್ಥಳಕ್ಕೆ ಸ್ಥಳಾಂತರಿಸಿದರೆ ಎಲ್ಲರಿಗೂ ಮಾರಾಟಕ್ಕೆ ಅವಕಾಶ ನೀಡಲು ಸಾಧ್ಯವಾಗುವುದಿಲ್ಲ. 15ಕ್ಕೂ ಹೆಚ್ಚು ಸಂಘಟನೆಗಳು ತರಕಾರಿ ಮಾರಾಟಗಾರರ ಪರವಾಗಿ ನಿಂತು ಹೋರಾಟ ಮಾಡುತ್ತಿವೆ. ದಿವಂಗತ ಎಂ ಈರಣ್ಣ ವೃತ್ತದ ಬಳಿ ನಡೆಯುತ್ತಿರುವ ತರಕಾರಿ ಮಾರಾಟ ನಂಬಿಕೊಂಡು ರೈತರು, ಬೀದಿ ಬದಿ ತರಕಾರಿ ಮಾರಾಟಗಾರರು ಜೀವನ ನಡೆಸುತ್ತಿದ್ದಾರೆ. ಹಿಂದಿನ ನಗರಸಭೆ ಅಧಿಕೃತವಾಗಿ ಟೆಂಡರ್ ಕರೆದು ತರಕಾರಿ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ. ಅನಧಿಕೃತವಾಗಿ ನಡೆಯುತ್ತಿಲ್ಲ. ಕೆಲ ಹಿತಾಸಕ್ತಿಗಳು ಸ್ಥಳಾಂತರಿಸಲು ಸಾಮಾನ್ಯ ಸಭೆಯಲ್ಲಿ ಚರ್ಚೆಗೆ ಮುಂದಾಗಿರುವುದು ಅವೈಜ್ಞಾನಿಕವೆಂದರು. ಏನ್ ಕೋವಿಡ್ ನಲ್ಲಿ ಉಪ ಮಾರುಕಟ್ಟೆಗಳು ಇವಾಗಿದ್ದಲ್ಲ, DC ಸಾಬ್ರ ಮನೆ ಮುಂದನೂ ಅದ, ಮತ್ತೆ ಮಾಳೇಶ್ವರ ಚೌಕ್ ತಕ್ಕನು ಹೊಸದಾಗಿ ಆಗ್ಯದ, ಈ ಟ್ಯಾಂಕ್ ಬಂಡ್ ಹತ್ರ ಆಗ್ಯದ, ರೈಲ್ವೆ ಸ್ಟೇಷನ್ ತಕ್ಕ ಆಗ್ಯದ. ಇನ್ನೂ ಸಾಕಷ್ಟು ಬಹಳಷ್ಟು ಉಪ ಮಾರುಕಟ್ಟೆ ಆಗ್ಯಾವ. ರೈತರು ಅಲ್ಲಿ ಬಂದು ತಮ್ಮ ಬೆಳೆದಿರ್ತಕ್ಕಂಥ ಕಾಯಿಪಲ್ಯನ ಮಾರ್ಕೊಂಡು ಉಪಜೀವನ ಮಾಡಕತ್ತಾರ. ಇದು ಎಂಥ ಹೋರಾಟ ಸಮಿತಿ ಅಂತಂತಂದ್ರೆ, ಮಾನ್ಯ ಎಂ ಈರಣ್ಣವರು ಇರ್ತಕ್ಕಂಥ ಸ್ಥಳ ಅದು. ಅಲ್ಲಿ ಆ ಸರ್ಕಲ್ ಇದ್ದ ಮಾಡ್ತಿದ್ರು. ಎಂ ಈರಣ್ಣ ಸಾಬು ಬಡವರ ಬಂಧು. ಇದು ಬರೀ ಕೇವಲ ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅಗೌರವ ತೋರಿಸಿದಂಗಲ್ಲ, ಎಂ ಈರಣ್ಣವರಿಗೆ ಅಗೌರವ ಮತ್ತು ಇದು ಯಾವುದೋ ಒಂದು ವ್ಯಕ್ತಿಯಿಂದ ಕೂಡಿರ್ತಕ್ಕಂಥ ವಿಷಯನ ಇದು ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ತಂದಾರ. ಸಾಮಾನ್ಯ ಮಹಾಸಭೆಯಲ್ಲಿ ತರಬೇಕಂದ್ರೆ ಫಸ್ಟ್ ಇದ್ರ ಬಗ್ಗೆ ನಿಮ್ಮ ಫ್ರೇಮ್ನಲ್ಲಿ ಚರ್ಚೆ ಆಗಬೇಕು. ಇದು ಎಷ್ಟು ಸೂಕ್ತ, ಎಷ್ಟಿದು ಸಾರ್ವಜನಿಕರ ಅನುಕೂಲ ಆಗ್ತದ, ಅನಾನುಕೂಲ ಆಗ್ತದ, ಇದರಿಂದ ಏನು ತೊಂದರೆ ಆಗ್ತದ ಅಂತಕ್ಕಂಥದ್ದು ಪರಿಗಣಿಸಿ ಅವನ ನಂತರ ಸಾಮಾನ್ಯ ಮಹಾಸಭೆಗೆ ತರಬೇಕಾಯ್ತು. ಅದನ್ನೆಲ್ಲ ಬಿಟ್ಟು ಇಲ್ಲ ಆಗ್ಯದ. ಅವಾಗ ಇವರು ಕಡದಲಂಜರು ಪತ್ತವರು ಇದ್ದಾಗ ಆಗ್ಯದ. ಇಲ್ಲಿ ತೋರಿಸ್ಯಾರ
ಮೆನ್ಷನ್ ಮಾಡಿಲ್ಲ. ಆದ್ರೆ ಉದ್ದೇಶಪೂರ್ವಕವಾಗಿ ಪದೇ ಪದೇ ಅಲ್ಲಿರ್ತಕ್ಕಂಥ ಜನರಿಗೆ, ವ್ಯಾಪಾರಸ್ಥರಿಗೆ ತೊಂದರೆ ಕೊಡಕತ್ತಾರ ಅಂತಂದ್ರೆ ಇದು ಯಾವುದೋ ಒಂದು ವ್ಯಕ್ತಿಯ ಮಾತು ಕೇಳಿ ಕೇಳಕತ್ತಾರ. ಇದು ಬರೀ ಒಂದು ವ್ಯಕ್ತಿ ಸಂಬಂಧಪಟ್ಟಿರ್ತಕ್ಕಂಥ ಇಡೀ ನಗರಸಭೆ ಸದಸ್ಯರು ತಲೆಬಾಗ್ತಕ್ಕಂಥ ಕೆಲಸ ಇಲ್ಲಿ ಮಾಡಕತ್ತಾರ. ಮನವಿ ಜೊತೆಗೆ ಇನ್ನೊಂದಿಷ್ಟು ಸಾಕಷ್ಟು ಸಮಸ್ಯೆಗಳಿವೆ. ಏನು ಕೋವಿಡ್ನಲ್ಲಿ ಉಪ ಮಾರುಕಟ್ಟೆಗಳು ಇವಾಗಿದ್ದಲ್ಲ, DC ಸಾಬ್ರ ಮನೆ ಮುಂದನೂ ಅದ, ಮತ್ತೆ ಮಾಳೇಶ್ವರ ಚೌಕ್ ತಕ್ಕೂ ಹೊಸದಾಗಿ ಆಗ್ಯದ, ಈ ಟ್ಯಾಂಕ್ ಬಂಡ್ ಹತ್ರ ಆಗ್ಯದ, ರೇಡಿಯೋ ಸ್ಟೇಷನ್ ತಕ್ಕ ಆಗ್ಯದ, ಇನ್ನೂ ಸಾಕಷ್ಟು ಬಹಳಷ್ಟು ಉಪ ಮಾರುಕಟ್ಟೆ ಆಗ್ಯಾವ. ರೈತರು ಅಲ್ಲಿ ಬಂದು ತಮ್ಮ ಬೆಳೆದಿರ್ತಕ್ಕಂಥ ಕಾಯಿಪಲ್ಯನ ಮಾರ್ಕೊಂಡು ಉಪಜೀವನ ಮಾಡಕತ್ತಾರ. ಇದು ಎಂಥ ಹೋರಾಟ ಸಮಿತಿ ಅಂತಂತಂದ್ರೆ ಮಾನ್ಯ M ಈರಣ್ಣವರು ಇರ್ತಕ್ಕಂಥ ಈ ಸ್ಥಳ ಅದು, ಅಲ್ಲಿ ಆ ಸರ್ಕಲ್ ಇದ್ದ ಮಾಡ್ತಿದ್ರು. M ಈರಣ್ಣ ಸಾಬು ಬಡವರ ಬಂದು ಇದು ಬರೀ ಕೇವಲ ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅಗೌರವ ತೋರಿಸಿದಂಗಲ್ಲ, M ಈರಣ್ಣವರಿಗೆ ಅಗೌರವ ಮತ್ತು ಇದು ಯಾವುದೋ ಒಂದು ವ್ಯಕ್ತಿಯಿಂದ ಕೂಡಿರ್ತಕ್ಕಂಥ ವಿಷಯನ ಇದು ಜನರಲ್ ಬಾಡಿ ಮೀಟಿಂಗ್ನಲ್ಲಿ ತಂದಾರ. ಸಾಮಾನ್ಯ ಮಹಾಸಭೆಯಲ್ಲಿ ತರಬೇಕಂದ್ರೆ ಫಸ್ಟ್ ಇದ್ರ ಬಗ್ಗೆ ನಿಮ್ಮ ಫ್ರೇಮ್ನಲ್ಲಿ ಚರ್ಚೆ ಆಗಬೇಕು. ಇದು ಎಷ್ಟು ಸೂಕ್ತ, ಎಷ್ಟಿದು ಸಾರ್ವಜನಿಕರ ಅನುಕೂಲ ಆಗ್ತದ, ಅನಾನುಕೂಲ ಆಗ್ತದ, ಇದರಿಂದ ಏನು ತೊಂದರೆ ಆಗ್ತದ ಅಂತಕ್ಕಂಥದ್ದು ಪರಿಗಣಿಸಿ ಅವನ ನಂತರ ಸಾಮಾನ್ಯ ಮಹಾಸಭೆಗೆ ತರಬೇಕಾಯ್ತು. ಅದನ್ನೆಲ್ಲ ಬಿಟ್ಟು ಇಲ್ಲ ಆಗ್ಯದ, ಅವಾಗ ಇವರು ಕಡಗಲಂಜರು ಪತ್ತವರು ಇದ್ದಾಗ ಆಗ್ಯದಿಲ್ಲ ತೋರಿಸ್ಯಾರ, ಮೆನ್ಷನ್ ಮಾಡಿಲ್ಲ. ಆದ್ರೆ ಉದ್ದೇಶಪೂರ್ವಕವಾಗಿ ಪದೇ ಪದೇ ಅಲ್ಲಿರ್ತಕ್ಕಂಥ ಜನರಿಗೆ, ವ್ಯಾಪಾರಸ್ಥರಿಗೆ ತೊಂದರೆ ಕೊಡಕತ್ತಾರ ಅಂತಂದ್ರೆ ಇದು ಯಾವುದೋ ಒಂದು ವ್ಯಕ್ತಿಯ ಮಾತು ಕೇಳಿ ಕೇಳಕತ್ತಾರ. ಇದು ಬರೀ ಒಂದು ವ್ಯಕ್ತಿ ಸಂಬಂಧಪಟ್ಟಿರ್ತಕ್ಕಂಥ ಇಡೀ ನಗರಸಭೆ ಸದಸ್ಯರು ತಲೆಬಾಗ್ತಕ್ಕಂಥ ಕೆಲಸ ಇಲ್ಲಿ ಮಾಡಕತ್ತಾರ. ನಮ್ಮ ಜನಾಂಗ ಎಮ್ಮಿರನ್ನವರು ನಮ್ಮವರು, ನಮಗೆ ಅಪಾರವಾದಂತ ಗೌರವ ಸಾಮಾನ್ಯ ಸಭೆಯಲ್ಲಿ ಅಲ್ಲೇ ಮಾಡಬೇಕಂತೆ ರೈತರು ನಗರದ 4 ದಿಕ್ಕುಗಳಿಗೆ ಒಂದೊಂದು ಮಾಡಬೇಕಂತ ಮಾಡಿದ್ದಾರೆ. ಅದನ್ನ ಮತ್ತೆ ಈಗ ಯಾರೋ ಮತ್ತೆ ತೆಗೆದಾಕಬೇಕು, ಇಲ್ಲೇ ಸೆಂಟ್ರಲ್ನಲ್ಲೇ ಮಾಡಬೇಕಂತ ಉದ್ದೇಶ ಮತ್ತೆ ಒಂದು ಸಭೆಯಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ನಾವು ಇಲ್ಲೇ ಇರಬೇಕು, ಅಲ್ಲೇ ನಾವು ಮುಂದುವರಿಸಬೇಕಂತಕ್ಕಂಥ ಒತ್ತಾಯವನ್ನು ಮನವಿ ಪತ್ರ ಮುಖಾಂತರ ಮಾನ್ಯ ಪೌರಾಯುಕ್ತರು ಮತ್ತು ನಗರದ ಅಧ್ಯಕ್ಷರಿಗೆ ಕೊಡ್ತಾ ಇದ್ದೇವೆ. ಇದು ನಮಗೆ ಇದು ಬರೇ ತರಕಾರಿ ಮಾರಾಟಗಾರರಿಗೆ ಅಷ್ಟೇ ಅಲ್ಲ, ಇದು ಪಕ್ಕ ಸುತ್ತಮುತ್ತ ಹಳ್ಳಿ ಇರ್ತಕ್ಕಂಥ ರೈತರಿಗೆ, ಸಣ್ಣ ಪುಟ್ಟ ರೈತರಿಗೆ ಮತ್ತು ನಮಗೆಲ್ಲ ಅಲ್ಲಿ ಮಹಿಳೆಯರು ಸಹಿತ, ಬಡಾವಣೆ ಮಹಿಳೆಯರು ಸಹಿತ ಬೆಳಗ್ಗೆ ವಾಕಿಂಗ್ ಬಂದು ತಮ್ಮ ತರಕಾರಿಗಳನ್ನು ತಗೊಂಡು ಹೋಗುವಂಥ ಬಹಳ ಸೌಲಭ್ಯ ಇದೆ. ಆ ಒಂದು ಮಾರ್ಕೆಟ್ ಯಾರ್ಡನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಕಟ್ಟೆಗಳು ಮಾಡಿ ಮೂಲಭೂತ ಸೌಲಭ್ಯಗಳು ಕೊಟ್ಟು ಆ ಒಂದು ಬಡಾವಣೆ ನಾಗರಿಕರಿಗೆ ಆ ಒಂದು ಸೌಲಭ್ಯವನ್ನು ಕಲ್ಪಿಸಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ. ಅದನ್ನು ಅಲ್ಲೇ ಮುಂದುವರಿಸಬೇಕಂತಕ್ಕಂಥ ನಮ್ಮೇನು ಎಲ್ಲ ಬಡಾವಣೆ ನಾಗರಿಕರ ಒತ್ತಾಯ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಶರಣಪ್ಪ, ಪ್ರಧಾನ ಕಾರ್ಯದರ್ಶಿ ಎಸ್ ನಾಗರಾಜ್, ರವೀಂದ್ರ ಜಾಲ್ದಾರ್, ನರಸಿಂಹಲು ಮಾಡಗಿರಿ, ಎಂಕೆ ಬಾಬರ್, ಬಿ ಬಸವರಾಜ್, ಎಸ್ ಹುಲಿಗೆಪ್ಪ, ಚಂದ್ರ ಭಂಡಾರಿ, ಎಸ್ ವೆಂಕಟೇಶ್, ರವಿಕುಮಾರ್, ಎಸ್ ಈರೇಶ್, ಆಂಜನೇಯ, ಶಿವಪ್ಪ ಮಣಗಿರಿ, ಪವನ್, ನಿತಿನ್ ಸೇರಿದಂತೆ ಅನೇಕರು ಭಾಗಿಯಾದರು. ವಿದ್ಯಾರ್ಥಿ ಯುವಜನರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಸಮಿತಿ ರಚನೆ ಮಾಡಿದ್ದು ಸಂಘಟನೆ ಬಲವರ್ಧನೆಗೆ, ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದೆ ಎಂದು ಜಿಲ್ಲಾಧ್ಯಕ್ಷ ಮೌನೇಶ್ ಜಾಲ್ವಾಡಿಗೆ ಹೇಳಿದರು. ವಿದ್ಯಾರ್ಥಿ ಯುವಜನರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಸಮಿತಿ ರಚನೆ ಮಾಡಿದ್ದು ಸಂಘಟನೆ ಬಲವರ್ಧನೆಗೆ, ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದೆ ಎಂದು ಜಿಲ್ಲಾಧ್ಯಕ್ಷ ಮೌನೇಶ್ ಜಾಲವಾಡಿಗೆ ಹೇಳಿದರು.
ಅವರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯಾದ್ಯಂತ ದಲಿತ ವಿದ್ಯಾರ್ಥಿ ಪರಿಷತ್ ಸಮಿತಿಯ ರಚನೆ ಮಾಡಿದ್ದು ಶಿಕ್ಷಣಕ್ಕೆ ಒತ್ತು ನೀಡುವ ಮೂಲಕ ವಿದ್ಯಾರ್ಥಿಗಳು ಅನುಭವಿಸುತ್ತಿರುವ ಸಮಸ್ಯೆಗಳಿಗೆ ಸ್ಪಂದಿಸಿ ಹೋರಾಟದ ಮೂಲಕ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡುತ್ತಿದೆ ಎಂದರು. ಅನೇಕ ಹೋರಾಟ ನಡೆಸಿ ವಿದ್ಯಾರ್ಥಿ ಯುವ ಜನರ ಹಕ್ಕುಗಳನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಜೊತೆಗೆ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ ಹಾಗೂ ಉಚಿತ ತರಬೇತಿ ಕೊಡಿಸುತ್ತಿದ್ದೇವೆ ಎಂದು ತಿಳಿಸಿದರು. ವಿದ್ಯಾರ್ಥಿ ಸಂಘಟನೆ ಬಗ್ಗೆ ಹೇಳಬೇಕಾದ್ರೆ ಈಗಾಗಲೇ ದಲಿತ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿ ಜನರು ಹೊಂದಿರುವಂತಹ ದೊಡ್ಡ ಸಂಘಟನೆಯಾಗಿ ಬೆಳೆದಿದೆ. ಜೊತೆಗೆ ಪ್ರಮುಖವಾಗಿ ದಲಿತ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿ ಯುವಜನರ ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿತದೃಷ್ಟಿಯಿಂದ ಅವರನ್ನ ಶೈಕ್ಷಣಿಕವಾಗಿ ಅಣಿಗೊಳಿಸಬೇಕು, ಅವರನ್ನು ಗಟ್ಟಿಯಾಗಿ ಮಾಡಬೇಕು, ಅವರನ್ನ ಒಂದು ಶೈಕ್ಷಣಿಕವಾಗಿ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಂಘಟನೆ ಹುಟ್ಟಿಕೊಂಡಿದೆ ಮತ್ತು ವಿದ್ಯೆ ವಿಮೋಚನೆ ಹೆದ್ದಾರಿ ಅನ್ನೋ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಏನಂತಂದ್ರೆ ಇವತ್ತು ರಾಜ್ಯಾದ್ಯಂತ ವಿದ್ಯಾರ್ಥಿ ಜನರಿಗೆ ಎಲ್ಲೇ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಗೆ ಸ್ಪಂದನೆ ಮಾಡುತ್ತಾ ಅವರ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಾವು ಇವತ್ತು ರಾಜ್ಯಾದ್ಯಂತ ಉದ್ದಗಲಕ್ಕ ಪ್ರತಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಕೂಡ ವಿದ್ಯಾರ್ಥಿ ಜನರ ಸಮಸ್ಯೆಗಳ ಸ್ಪಂದನೆ ಮಾಡಿದ್ದೀವಿ. ಜೊತೆಗೇನೆ ಆ ವಿದ್ಯಾರ್ಥಿ ಜನರಿಗೆ ಸಮಸ್ಯೆಗಳನ್ನು ಬಗೆಹರಿಸಿ ಕೂಡ ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲದೇನೆ ಇವತ್ತು ಅಂಬೇಡ್ಕರ್ ಹೆಸರಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡೋದ್ರ ಜೊತೆಗೇನೆ ಅಂಬೇಡ್ಕರ್ ಅವರನ್ನ ಮನೆ ಮನೆಗೆ ತಲುಪಿಸಬೇಕು, ವಿದ್ಯಾರ್ಥಿ ಜನರಿಗೆ ತಲುಪಿಸಬೇಕು ಅಂತ ಹೇಳಿ ಅಂಬೇಡ್ಕರ್ ಹೆಸರಲ್ಲಿ ದೊಡ್ಡ ಮಟ್ಟದ ಈ 3ನೇ ವರ್ಷದಲ್ಲಿ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಿ ಆಕರ್ಷಕ ಲಕ್ಷಾಂತರ ಬಹುಮಾನಗಳನ್ನು ಕೊಡೋದ್ರ ಮುಖಾಂತರ ಕೂಡ ದಲಿತ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿ ಜನರ ಮನೆ ಮತ್ತು ಮನ ಮುಟ್ಟುವಲ್ಲಿ ಯಶಸ್ವಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೀವಿ. ಹಂಗಾಗಿ ಮತ್ತು ಎಕ್ಸಾಮ್ ಪರೀಕ್ಷೆಯನ್ನು ಮಾಡೋದಷ್ಟೇ ಅಲ್ಲದೆ ಕೂಡ ಉಚಿತವಾಗಿ ಅಂಬೇಡ್ಕರ್ ಆಫೀಸರ್ಸ್ ಅಕಾಡೆಮಿ ಅಂತ ಹೇಳಿ ನಮ್ಮ ಸಮಿತಿ ಒಂದು ಬಿಜಾಪುರ ಕೋಚಿಂಗ್ ಸೆಂಟರ್ ಮಾಡಿದೆ. ಆ ಒಂದು ಕೋಚಿಂಗ್ ಸೆಂಟರ್ ಅಲ್ಲಿ ಉಚಿತ ತರಬೇತಿಯನ್ನು ಕೊಟ್ಟು ವಿದ್ಯಾರ್ಥಿ ಜನರಿಗೆ ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದಂತಹ ನೂರಾರು ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ಕೊಡೋದು ಅಷ್ಟೇ ಅಲ್ಲದೆ ಬಡ ಮತ್ತು ಹಿಂದುಳಿದಂತ ವಿದ್ಯಾರ್ಥಿ ಎಲ್ಲಾ ಸಮುದಾಯದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಉತ್ತಮ ಮಟ್ಟದ ಶಿಕ್ಷಣ ಸಿಗಲಿ, ಒಂದು ತರಬೇತಿ ಸಿಗಲಿ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿಯನ್ನು ಕೂಡ ಕೊಡ್ತಾ ಇವತ್ತು ವಿದ್ಯಾರ್ಥಿ ಜನರನ್ನ ಶೈಕ್ಷಣಿಕವಾಗಿ ಗಟ್ಟಿಗೊಳಿಸಬೇಕಂತ ಕೆಲಸ ಮಾಡ್ತಿದೆ. ಹಾಗಾಗಿ ಅಷ್ಟೇ ಅಲ್ಲದೆ ಇವತ್ತು ನಾವು ಪ್ರಮುಖವಾಗಿ ಪತ್ರಿಕೋಷ್ಠಿಯ ಉದ್ದೇಶ ಏನಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಸಮಿತಿ ಈಗಾಗಲೇ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಹಾಗಾಗಿ ರಾಯಚೂರು ಜಿಲ್ಲೆಯಲ್ಲಿ ನೂತನವಾಗಿ ನಮ್ಮ ಜಿಲ್ಲಾ ಸಮಿತಿಗೆ ನೂತನ ಪದಾಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳಬೇಕು. ಜೊತೆಗೇನೆ ನಮ್ಮ ಸಮಿತಿಯ ಒಂದು ಕ್ಯಾಲೆಂಡರ್ ಕೂಡ ಇವತ್ತು ಜಿಲ್ಲೆಯಲ್ಲಿ ಬಿಡುಗಡೆ ಮಾಡಬೇಕಂತ ಹೇಳಿ ಪತ್ರಿಕೋಷ್ಠಿ ಕರೆದಿದ್ದೀವಿ. ಈ ಪ್ರಮುಖವಾಗಿ ಪ್ರಥಮ ಘಟ್ಟವಾಗಿ ಇವತ್ತೇನು ನಮ್ಮ ಸಮಿತಿಗೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಚನ್ನಬಸವ ಯಾಪಲ್ಪಾರಿ ಅಂತೇಳಿ ಅವರು ಕೂಡ ನೇಮಕ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ನೇಮಕ ಮಾಡ್ತಿದ್ದೀವಿ. ಅದ್ರ ಜೊತೆಗೇನೆ ಪಾಲ್ರಾಜ್ ಎದ್ದಲ್ದಿಂದ ಅಂತೇಳಿ ಕುರಡಿ ಅಂತೇಳಿ ಅವರು ಕೂಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗೆ ಆಯ್ಕೆಯಾಗಿದ್ದಾರೆ. ಇನ್ನಿತರ ವಿದ್ಯಾರ್ಥಿಗಳು ಸ್ನೇಹಿತರು ಕೂಡ ಆಯ್ಕೆಯಾಗಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳು ಈ ತಕ್ಷಣದಿಂದನೇ ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ತು ನಡೆಸಿಕೊಡುವಂತಹ ಎಲ್ಲ ಕಾರ್ಯಕ್ರಮಗಳು ಆಗಿರ್ಬೋದು, ಹೋರಾಟಗಳಾಗಿರ್ಬೋದು, ಇನ್ನಿತರ ಎಲ್ಲ ವಿದ್ಯಾರ್ಥಿ ಜನರನ್ನ ಕಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ವಿದ್ಯಾರ್ಥಿಗಳ ಏನೇ ಸಮಸ್ಯೆಗಳಿದ್ದರೂ ಕೂಡ ಶೈಕ್ಷಣಿಕ ಅಷ್ಟೇ ಅಲ್ಲದೆ ಸಾಮಾಜಿಕವಾಗಿ ವೈಚಾರಿಕವಾಗಿ ಕೂಡ ವಿದ್ಯಾರ್ಥಿಗಳು ನಾವೆಲ್ಲರೂ ಬಲವಾಗಿ ನಿಲ್ಲೋದ್ರ ಜೊತೆಗೆ ಸಾಮಾಜಿಕ ಸಂಘಟನೆಯನ್ನು ಮಾಡಬೇಕು ಮತ್ತು ಶಿಕ್ಷಣದಿಂದ ನಮ್ಮೆಲ್ಲರ ಅಭಿವೃದ್ಧಿ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಸಾಗಬೇಕಂತ ಹೇಳಿ ಸಂದರ್ಭದಲ್ಲಿ ನಾವು ಪತ್ರಿಕೋಷ್ಠಿ ಕರೆದಿದ್ದೀವಿ. ಹಾಗಾಗಿ ಈಗ ಏನು ಈ ತಕ್ಷಣದಲ್ಲಿ ಜಾರಿಗೆ ಬಂದಿರುವಂತಹ ಎಲ್ಲ ಪದಾಧಿಕಾರಿಗಳು ತಕ್ಷಣವೇ ತಮ್ಮ ಅಧಿಕಾರವನ್ನ ವಹಿಸಿಕೊಂಡು ಮುಂದಿನ ದಿನಮಾನದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಯನ್ನು ಪಡಿಸುವಲ್ಲಿ ಕೆಲಸ ಮಾಡಬೇಕು, ಕಾರ್ಯಪ್ರವೃತ್ತರಾಗಬೇಕು, ನಮ್ಮ ಸಂಘಟನೆಯನ್ನು ಬಲಪಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ಎಲ್ಲಾ ಪದಾಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡುತ್ತಾ ಇದ್ದೀವಿ. ಕೇಂದ್ರದಿಂದ ಪ್ರತಿ ಬಾರಿ ವಿದ್ಯಾರ್ಥಿಗಳಾಗ್ತಕ್ಕಂಥ ಅನ್ಯಾಯಗಳ ವಿರುದ್ಧ, ಹಾಸ್ಟೆಲ್ ವಸತಿ ಆಗತಕ್ಕಂಥ ವ್ಯವಸ್ಥೆಗಳ ವಿರುದ್ಧ ಯಾವಾಗಲೂ ದಲಿತ ವಿದ್ಯಾರ್ಥಿ ಪರಿಷತ್ತು ಧ್ವನಿ ಎತ್ತುತ್ತಲೇ ಇದೆ. ಯೂನಿವರ್ಸಿಟಿಯಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳು ಕೂಡ ನಾವು ಖಂಡನೆ ಮಾಡಿದ್ದೀವಿ. ನಾವು ಯಾವತ್ತೂ ಕೂಡ ದಲಿತ ವಿದ್ಯಾರ್ಥಿ ಪರಿಷತ್ ಮಾಡ್ತಕ್ಕಂಥ ಸಂಘಟನೆಯ ಒಂದು ಬೆಂಬಲವಾಗಿ ಮಹಾಶಕ್ತಿ ಮಹಿಳಾ ಸಬಲೀಕರಣ ಸಂಘಟನೆ ಏನು ನಮ್ಮ ಇವತ್ತಿನ ದಿವಸ ಏನು ದೌರ್ಜನ್ಯಕ್ಕೊಳಗಾಗ್ತಕ್ಕಂಥ ನಮ್ಮ ಶಾಲಾ ಮಕ್ಕಳು, ಅಪರಾಧ ಮಕ್ಕಳು, ವಿದ್ಯಾರ್ಥಿನಿಯರು, ಯುವತಿಯರು ಇವರಿಗೆಲ್ಲರೂ ಕೂಡ ದಲಿತ ವಿದ್ಯಾರ್ಥಿ ಪರಿಷತ್ ಮಾಡ್ತಕ್ಕಂಥ ಪ್ರತಿಯೊಂದು ಒಂದು ಚಟುವಟಿಕೆಗಳಲ್ಲಾಗಿರ್ಬೋದು, ಹೋರಾಟಗಳಿಗೆ ಆಗಿರ್ಬೋದು ನಾವು ಯಾವಾಗಲೂ ಕೈ ಜೋಡಿಸ್ತಾ ಇದ್ದೀವಿ. ಇವತ್ತು ಕೂಡ ಈ ಒಂದು ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಪತ್ರಿಕಾ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾವು ಅವರಿಗೆ ಒತ್ತು ನೀಡುತ್ತಾ ಇನ್ನು ಮುಂದಿನ ದಿನಮಾನಗಳಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಒಂದು ಸಂಘಟನೆ ಅವರ ಒಂದು ಯೋಜನೆಗಳಲ್ಲಿ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ನಾವು ಕೂಡ ಅವರ ಜೊತೆಯಲ್ಲಿ ಬೆಂಬಲ ಕೊಡುತ್ತಾ ಪ್ರತಿಯೊಂದು ವಿಚಾರದಲ್ಲೂ ಹೋರಾಟದಲ್ಲಿ ಮುಂದಾಗಲು
ಜಿಲ್ಲಾ ಸಮಿತಿಯಿಂದ ನೂತನ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಜಿಲ್ಲಾ ಸಮಿತಿಗೆ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ವಿದ್ಯಾರ್ಥಿ ಯುವಜನರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸುಧಾರಣೆಗೆ ಕಾರ್ಯಪ್ರವೃತ್ತರಾಗಲು ಸೂಚಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಚನ್ನಬಸವ ಯಾಪಲಪರವಿ, ಭಾಸ್ಕರ್ ರಾಜ್, ಕರಿಯಪ್ಪ ಸಿರ್ವಾರ್, ದುರ್ಗೇಶ್ ಕಲಮಂಗಿ, ವಿಜಯರಾಣಿ ಇದ್ದರು. ಭಗತ್ ಸಾಂಸ್ಕೃತಿಕ ಸೇವಾ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಜನವರಿ 10, 11ರಂದು 2 ದಿನ ರಂಗೋತ್ಸವ ಕಾರ್ಯಕ್ರಮವನ್ನು ನಗರದ ಕನ್ನಡ ಭವನದಲ್ಲಿ ಸಂಜೆ 6 ಗಂಟೆಗೆ ಹಮ್ಮಿಕೊಂಡಿದೆ ಎಂದು ಭಗತ್ ಸಾಂಸ್ಕೃತಿಕ ಸೇವಾ ಸಂಘದ ಅಧ್ಯಕ್ಷ ವಿಎನ್ ಅಕ್ಕಿ ಹೇಳಿದರು. ಭಗತ್ ಸಾಂಸ್ಕೃತಿಕ ಸೇವಾ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಜನವರಿ 10, 11ರಂದು 2 ದಿನ ರಂಗೋತ್ಸವ ಕಾರ್ಯಕ್ರಮವನ್ನು ನಗರದ ಕನ್ನಡ ಭವನದಲ್ಲಿ ಸಂಜೆ 6 ಗಂಟೆಗೆ ಹಮ್ಮಿಕೊಂಡಿದೆ ಎಂದು ಭಗತ್ ಸಾಂಸ್ಕೃತಿಕ ಸೇವಾ ಸಂಘದ ಅಧ್ಯಕ್ಷ ವಿಎನ್ ಅಕ್ಕಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜನವರಿ 10ರಂದು ಊರು ಸುಟ್ಟರು ಹನುಮಪ್ಪ ಹೊರಗ ನಾಟಕವನ್ನು ಹಿರಿಯ ಸಾಹಿತಿ ಬಾಬು ಭಂಡಾರಿಗಲ್ ಅವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಭಗತ್ ಸಾಂಸ್ಕೃತಿಕ ಸೇವಾ ಸಂಘದ ಅಧ್ಯಕ್ಷ ವಿಎನ್ ಅಕ್ಕಿ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕ ದತ್ತಪ್ಪ ಸಾಗ್ನೂರು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಭಗತ್ರಾಜ್ ನಿಜಾಮ್ಕಾರ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್, ನಿವೃತ್ತ ಬ್ಯಾಂಕ್ ನೌಕರರ ಶ್ರೀನಿವಾಸ್ ಗಟ್ಟು ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ಜನವರಿ 11ರಂದು ಸಂಜೆ 6ಕ್ಕೆ ಸಿಂಧನೂರು ಲಕ್ಷ್ಮಣ ನಾಟಕ ಪ್ರದರ್ಶನ ನಡೆಯಲಿದ್ದು, ಸಮಾರೋಪ ಸಮಾರಂಭಕ್ಕೆ ಭಾಷಣಕಾರರಾಗಿ ಹಿರಿಯ ಸಾಹಿತಿ ಆಂಜನೇಯ ಜಾಲಿಬೆಂಚಿ ಅವರು ಆಗಮಿಸಲಿದ್ದು, ಅಧ್ಯಕ್ಷತೆಯನ್ನು ಭಗತ್ ಸಾಂಸ್ಕೃತಿಕ ಸೇವಾ ಸಂಘದ ಅಧ್ಯಕ್ಷ ವಿಎನ್ ಅಕ್ಕಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪತ್ರಕರ್ತ ಬಸವರಾಜ್ ನಾಗಡದೆನ್ನಿ, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಮುಖ್ಯ ಗುರು ಎಂ ಶ್ರೀನಿವಾಸ್ ಮರಡಿ, ಶಿಕ್ಷಣ ಸಂಯೋಜಕ ಕೊರೆನಲ್ ನ್ಯಾಯವಾದಿ ಕೇಶವಮೂರ್ತಿ ಅವರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಸಾರ್ವಜನಿಕರು ಮತ್ತು ರಂಗಭೂಮಿ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. 2 ದಿವಸಗಳ ನಾಟಕೋತ್ಸವ ಮತ್ತು ಸಂಗೀತ ನೃತ್ಯ ಸರ್ ಸಂಘಕ್ಕೆ ಭಗತ್ ಸಾಂಸ್ಕೃತಿಕ ಸೇವಾ ಸಂಘ ರಾಯಚೂರು, ಆ ಅಧ್ಯಕ್ಷ ನಾನೇ. ಅವತ್ತಿನ ದಿವಸ ಬೆಳಗ್ಗೆ ಕಾರ್ಯಕ್ರಮ ಉದ್ಘಾಟನೆ ಬಾಬು ಭಂಡಾರಿಗಳು, ಅಕ್ಕಿ ದತ್ತಪ್ಪ ಅವರು ಇರ್ತಾರೆ, ಭಗತ್ರಾಜ್ ನಿಜಾಮ್ಕರ್ ಇರ್ತಾರೆ, ಗುರುನಾಥ ಇರ್ತಾರೆ ಮತ್ತು ಶ್ರೀನಿವಾಸ್ ಕಟ್ಟು ಇರ್ತಾರೆ. ಅದು ಪ್ರಾರಂಭ ಕಾರ್ಯಕ್ರಮ. ಇನ್ನು 2ನೇ ದಿವಸ ಅವತ್ತಿನ ನಾಟಕ ಊರು ಸುಟ್ಟರು ಹನುಮಪ್ಪ ಸಿಂಧೂರು ಸಮುದಾಯ. ಜೊತೆಗೆ 2ನೇ ದಿವಸದ ಸಮಾರೋಪದಲ್ಲಿ ನಾಟಕ ಸಿಂಧೂರು ಲಕ್ಷ್ಮಣ, ಸಮಾರೋಪ ಭಾಷಣ ಆಂಜನೇಯ ಜಾಲಿಬೆಂಚಿ, ಬಸವರಾಜ ನಾಗಡದೆನ್ನಿಯವರು, ಶ್ರೀನಿವಾಸ ಮರಾಠಿ ಮತ್ತು ಕೇಶವಮೂರ್ತಿ ಅವರು ವೇದಿಕೆ ಮೇಲೆ ಇದ್ದಾರೆ. ಮತ್ತು ಕೊಡೊಮ್ಮೆ ಸಂಗೀತ ನೃತ್ಯ ಮತ್ತು ಅಷ್ಟನೃತ್ಯ. ದಯವಿಟ್ಟು ನಾವು ನಿನ್ನೆ ನಾನು ಮಾಡಬೇಕಾದ್ರೆ ಏನು ನಿಮ್ಮೆಲ್ಲ ಹೆಚ್ಚಿಟ್ಟು ಕೊಡ್ಬೇಕಾದ್ರೆ 64 ಮಂದಿ ಜನ ನನ್ನ ಫೋನ್ ಮುಗೀತು, ಏನು ಚಾರ್ಜ್ ಮುಗೀತು, ಮತ್ತೆ ಚಾರ್ಜ್ ಇಟ್ಟು ಮತ್ತೆ ಮಾಡಿದೆ. ಪಾಪ ಕೆಲ ಮಂದಿ ಊಟ ಕೂತು ಕಾಣ್ತದೆ ಅಂತ ಪರಿಸ್ಥಿತಿ ಅಲ್ಲ. ಎಲ್ಲಿ ಅದೇನೇ ಇದ್ರು ನಾವು ನಿಮಗೆ ಬೇಕು ಅಥವಾ ನೀವು ನಮಗೆ ಬೇಕು. ಮುಖ್ಯವಾಗಿ ನೀವು ನಮಗೆ ಬೇಕು. ನಾವು ಬೇಕು ಬೇಡ, ಅದು 2ನೇ ಪ್ರಶ್ನೆ. ಬಟ್ ನೀವು ನಮಗೆ ಬೇಕು. ಯಾಕಂದ್ರೆ ಇದರಲ್ಲಿ ಈ ಕಾರ್ಯಕ್ರಮದ ಪ್ರಚಾರ ಮಾಡುವ ಕೆಲಸ ತಮ್ಮದಿರ್ತೈತಿ, ತಮ್ಮ ಜವಾಬ್ದಾರಿ ಇರ್ತೈತಿ. ಸಾಂಸ್ಕೃತಿಕ ಬಗ್ಗೆ ಸಾಹಿತ್ಯಿಕವಾಗಿ ವಿಡಿಯೋ ಜನ ನೀವು ಬಿಟ್ಟರೆ ಸಾಮಾನ್ಯ ಜನ ಬೇಕಾಗಲ್ಲ. ಆ ಕೆಲಸ ನಾನು ದಯವಿಟ್ಟು ತಾವು ಹೆಚ್ಚೆಚ್ಚಿಗೆ ಪ್ರಚಾರ ಮಾಡಿ ಹೆಚ್ಚಿಗೆ ಜನ. ಈ ಸಂದರ್ಭದಲ್ಲಿ ಕಲಾವಿದ ರಂಗಸ್ವಾಮಿ ಇದ್ದರು. ನಗರದ ಮಡ್ಡಿಪೇಟೆ ಬಡಾವಣೆಯಲ್ಲಿ ನಾಯಿ ದಾಳಿಗೆ ಒಳಗಾದ ಮೃತಳಾದ ಮಹಾದೇವಿ ತಂದೆ ಮುನೆಪ್ಪ ಇವರ ಕುಟುಂಬಕ್ಕೆ 15 ಲಕ್ಷ ಪರಿಹಾರ ನೀಡಬೇಕೆಂದು ನಗರಸಭೆ ಸದಸ್ಯೆ ಸರೋಜಮ್ಮ ದೊಡ್ಡಮಲ್ಲೇಶಪ್ಪ ಅವರು ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ನಗರದ ಮಡ್ಡಿಪೇಟೆ ಬಡಾವಣೆಯಲ್ಲಿ ನಾಯಿ ದಾಳಿಗಳಿಗೆ ಒಳಗಾಗಿ ಮೃತಳಾದ ಮಹಾದೇವಿ ತಂದೆ ಮುನೆಪ್ಪ ಇವರ ಕುಟುಂಬಕ್ಕೆ 15 ಲಕ್ಷ ಪರಿಹಾರ ನೀಡಬೇಕೆಂದು ನಗರಸಭೆ ಸದಸ್ಯೆ ಸರೋಜಮ್ಮ ದೊಡ್ಡಮಲ್ಲೇಶಪ್ಪ ಅವರು ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ಬೀದಿ ನಾಯಿಗಳ ದಾಳಿಯಿಂದ ಗಾಯಗೊಂಡಿದ್ದ ಮಹಿಳೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದು, ಸದರಿ ಕುಟುಂಬವು ಆರ್ಥಿಕವಾಗಿ ಬಡ ಕುಟುಂಬವಾಗಿದ್ದು ಮಗಳನ್ನು ಕಳೆದುಕೊಂಡ ಪಾಲಕರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕೂಡಲೇ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಮೃತ ಮಹಿಳೆಯ ಕುಟುಂಬಕ್ಕೆ 15 ಲಕ್ಷ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಇ ಶಶಿರಾಜ್, ಎನ್ಕೆ ನಾಗರಾಜ್, ಶರಣಬಸಪ್ಪ ಬಲ್ಲಟಗಿ, ಯು ನರ್ಸರೆಡ್ಡಿ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಭವಿಷ್ಯದ ಪ್ರಜೆಗಳು, ವಿಜ್ಞಾನಿಗಳು, ಸೈನಿಕರು ಶಿಸ್ತು ಸಂಯಮವನ್ನು ಬೆಳೆಸಿಕೊಳ್ಳಬೇಕು ಎಂದು ಎನ್ ಶಂಕರಪ್ಪ ಹೇಳಿದರು.
ವಿದ್ಯಾರ್ಥಿಗಳು ಭವಿಷ್ಯದ ಪ್ರಜೆಗಳು, ವಿಜ್ಞಾನಿಗಳು, ಸೈನಿಕರು, ಶಿಸ್ತು ಸಂಯಮವನ್ನು ಬೆಳೆಸಿಕೊಳ್ಳಬೇಕು ಎಂದು ಎನ್ ಶಂಕರಪ್ಪ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಸಮಿತಿ, ಭಾರತ ವಿಕಾಸ ಸಂಗಮ, ವಿಕಾಸ ಅಕಾಡೆಮಿ, ಸೇವಾ ಎಂಪಿ ಪ್ರಕಾಶ್ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ಜಾದೂಗಾರ ಕುದ್ರೋಳಿ ಗಣೇಶ ಅವರಿಂದ ಜಾಗೃತಿ ಜಾದೂ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ದೇಶದ ರಕ್ಷಣೆಗೆ, ದೇಶದ ಭವಿಷ್ಯತ್ತಿನ ಬಗ್ಗೆ ಆಲೋಚನೆ ಉಳ್ಳವರಾಗಿದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಿದೆ. ಹಮಾಲಿ ಕೆಲಸ ಮಾಡುವ ವಿದ್ಯಾರ್ಥಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಕೀರ್ತಿ ತಂದಿದ್ದಾರೆ ಎಂದರು. ವಿದ್ಯಾರ್ಥಿಗಳ ಕೇಂದ್ರೀಕೃತವಾಗಿ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಅನೇಕ ಕಾರ್ಯಕ್ರಮ ನಡೆಸುತ್ತಿದೆ. ಇದೀಗ ಭಾರತೀಯ ಶಿಕ್ಷಣ ಉತ್ಸವವನ್ನು ನಡೆಸುತ್ತಿದ್ದು, ಲಕ್ಷಾಂತರ ಜನರು ಭಾಗವಹಿಸುತ್ತಿದ್ದಾರೆ. ಶೈಕ್ಷಣಿಕ ಸಮ್ಮೇಳನ ನಡೆಯಲಿದ್ದು, ಭಾಗವಹಿಸಿ ಮಾಹಿತಿ ಪಡೆಯಬೇಕಿದೆ ಎಂದರು. ದೇಶದಲ್ಲಿ ಅನೇಕ ಕುಂಭಮೇಳಗಳು ನಡೆಯುತ್ತಿವೆ. ಕೊತ್ತಲ ಬಸವೇಶ್ವರ ಶಿಕ್ಷಣ ನಡೆಸುತ್ತಿರುವ ಕಾರ್ಯಕ್ರಮ ಕರ್ನಾಟಕದ ಕುಂಭಮೇಳವೆಂದರು. ಶಿವಬಸಪ್ಪ ಮಾಲಿಪಾಟೀಲ್ ಮಾತನಾಡಿ, ಅನೇಕ ದಶಕಗಳಿಂದ ಭಾಗದಲ್ಲಿ ಬೇರೆ ಬೇರೆ ಭಾಗದವರು ತುಳಿತಕ್ಕೊಳಗಾಗಿ ಈ ಭಾಗದಲ್ಲಿ ಶೈಕ್ಷಣಿಕ, ಸಾಮಾಜಿಕ, ಕೃಷಿ ಶಿಕ್ಷಣವನ್ನು ಎತ್ತಿ ಹಿಡಿಯುವ ಕೆಲಸ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಮಾಡಿದೆ. ಇದೀಗ ಭಾರತೀಯ ಸಂಸ್ಕೃತಿ ಉತ್ಸವ ನಡೆಸುತ್ತಿದೆ ಎಂದರು. ಈ ವೇಳೆ ಕುದ್ರೋಳಿ ಗಣೇಶ ಅವರಿಂದ ಜಾದೂ ಕಾರ್ಯಕ್ರಮ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ನಂದಾಪುರ ಶ್ರೀನಿವಾಸರಾವ್, ಡಾ ಶರಣಬಸವ ಜೋಳದಯಡಗಿ, ಪಿ ಬಸವರಾಜ್, ಮೋಹನ್ ಅಗರ್ವಾಲ್, ಬಸವರಾಜ್ ಎಲಿ, ಆರ್ ಮಲನಗೌಡ, ಎಂಜಿ ಮಾರುತಿ, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್, ಮಾರುತಿ ಬಡಿಗೇರ್, ಹನುಮಂತಪ್ಪ ಗವಾಯಿ, ಸಾಹಿತಿ ವೀರ ಹನುಮಾನ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೆಂಚಿ, ಡಾ ಎಂಕಣ್ಣ, ಕೇಶವ್ ರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ವೈ ಸುರೇಂದ್ರ ಬಾಬು ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ವೈ ಸುರೇಂದ್ರ ಬಾಬು ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದೇದುರ್ಗ ತಾಲೂಕಿನ ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಆಸ್ಪತ್ರೆಗೆ ಬಂದಿರುವ ಗರ್ಭಿಣಿಯರು, ಬಾಣಂತಿಯರು ವಾರ್ಡುಗಳಿಗೆ ಭೇಟಿ ನೀಡಿ ತಪಾಸಣೆ ಮಾಡಿದರು. ಉತ್ತಮ ಆರೋಗ್ಯ ಸೇವೆ ನೀಡಲು ಸ್ಥಳೀಯ ವೈದ್ಯರಿಗೆ ಸೂಚನೆ ನೀಡಿದರು. ಆಸ್ಪತ್ರೆಯ ಎಲ್ಲಾ ವಿಭಾಗಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಡಾ ಗಣೇಶ್ ಸೇರಿದಂತೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆ, ಗೋಶಾಲೆ ಬಳಿ ಕೂಡು ರಸ್ತೆ ಎನ್ಎಸ್ ಬೋಸರಾಜ್ ಹೆಸರಿಡಲು ತೀರ್ಮಾನ, ಬೀದಿ ವ್ಯಾಪಾರಿಗಳ ತೆರವಿಗೆ ನಿರ್ಧಾರ. ಸಾಮಾನ್ಯ ಸಭೆಗೆ ನುಗ್ಗಿದ ರವೀಂದ್ರ ಜಾಲ್ದಾರ್, ಮನವಿಗೆ ಸ್ಪಂದಿಸದೆ ಇರುವುದಕ್ಕೆ ಆಕ್ರೋಶ, ಗೊಂದಲಗೂಡಾದ ಸಭೆ. ರೇಡಿಯೋ ಸ್ಟೇಷನ್ ರಸ್ತೆಯಲ್ಲಿ ನಡೆಯುತ್ತಿರುವ ತರಕಾರಿ ಮಾರಾಟ ಸ್ಥಳಾಂತರಕ್ಕೆ ವಿರೋಧ, ವಾಗ್ವಾದ. ವಿದ್ಯಾರ್ಥಿ ಯುವ ಜನರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸುಧಾರಣೆಗೆ ದಲಿತ ವಿದ್ಯಾರ್ಥಿ ಪರಿಷತ್ ಸಮಿತಿ ರಚನೆ, ಮೌನೇಶ್ ಬಾಲವಾಡಗಿ. ಜನವರಿ 10, 11 2 ದಿನ ರಂಗೋತ್ಸವ ಕಾರ್ಯಕ್ರಮ, ವಿಎನ್ ಅಕ್ಕಿ. ನಾಯಿ ದಾಳಿಗೆ ಒಳಗಾದ ಮೃತ ಮಹಿಳೆ ಕುಟುಂಬಕ್ಕೆ 15 ಲಕ್ಷ ಪರಿಹಾರ ನೀಡಲು ಮನವಿ. ವಿದ್ಯಾರ್ಥಿಗಳು ಭವಿಷ್ಯದ ವಿಜ್ಞಾನಿಗಳು, ಸೈನಿಕರು ಶಿಸ್ತು ಸಂಯಮ ಬೆಳೆಸಿಕೊಳ್ಳಿ, ಶಂಕರಪ್ಪ. ಮತ್ತು ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿ ಭೇಟಿ. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾತಲ, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್.
with luxury rooms faculty, fully centralized AC halls, wide parking areas facilities. Visit SAK Convention Hall, Shekhar Nagar, IP Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.